ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಆನಂದ್ ಯಶಸ್ವಿನಿ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಯಶಸ್ವಿನಿ. ನಿಮ್ಮ ಆನಂದ್. ಸೊ ಎಸ್, ನಾವು ರೀಸೆಂಟ್ ಆಗಿ ಒಂದ್ ಸ್ಟೋರಿ ಹಾಕಿದ್ವಿ ಇನ್ಸ್ಟಾಗ್ರಾಮ್ ಅಲ್ಲಿ ರಿಗಾರ್ಡಿಂಗ್ ಇವಳು ಅಂದ್ರೆ ಇಬ್ರು ಮಾತಾಡ್ಕೊಂಡೆ ಹಾಕಿದ್ದು. ಬಿಕಾಸ್ ನಮ್ ಬಗ್ಗೆ ತುಂಬಾ ಕ್ವೆಶನ್ಸ್ ಇತ್ತು ಎಲ್ರಿಗೂ. ಏನು ಎತ್ತ, ಯಾರು ಇವರು ಹಿಂಗ್ ಸಡನ್ ಆಗಿ ಬೂಮ್ ಆಗ್ತಾ ಇದಾರಲ್ಲ ಅಂತ ಅಂದ್ಬಿಟ್ಟು. ಸೊ ಹ್ಯಾಪಿ ನಾವು ಯಾಕೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಾವು ಒಂದು ಕ್ವೆಶನ್ ನಂಗೆ ಹಾಕಿದ್ದು, ಅದನ್ನು ಸಮ್ ಅರೌಂಡ್ 8 o'clock. ನಾನು ಹಂಗು ಡೌಟ್ ಅಲ್ಲಿ ಹಾಕ್ದೆ, ಇಷ್ಟು ಟೈಮ್ ಅಲ್ಲಿ ಹಾಕಿದ್ರೆ ಯಾರು ರಿಪ್ಲೈ ಮಾಡ್ತಾರೆ, ಯಾರು ಕೇಳ್ತಾರೆ ಕ್ವೆಶನ್ಸ್ ಅನ್ನೋದು ಅಂತ ಇತ್ತು ನನಗೆ. ಬಟ್ ಸ್ಟಿಲ್ ಹೇಳ್ತೀನಿ, ನಿಯರ್ಲಿ ನೀವು ನೋಡ್ತಿರ್ಬೋದು ಇಷ್ಟು ಕ್ವೆಶನ್ಸ್, ತುಂಬಾ ಅಂದ್ರೆ ತುಂಬಾ. ಎಷ್ಟಿದೆ ಅಂದ್ರೆ 102 ಕ್ವೆಶನ್ಸ್ ಬಂದಿದೆ ನಮಗೆ. 102 ಕ್ವೆಶನ್ಸ್ ಕೇಳಿದ್ದಾರೆ. 102 ಕ್ವೆಶನ್ಸ್ ಕೇಳಿದ್ದಾರೆ. ಎಲ್ರಿಗೂ ತುಂಬಾ ಥ್ಯಾಂಕ್ ಯು. ಲೈಕ್ ಎಲ್ಲಾರು ಪಾಸಿಟಿವ್ ಆಗಿ ಕೇಳಿದ್ದೀರಾ, ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದೀರಾ. ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆಮೇಲೆ ಎಲ್ಲದಕ್ಕೂ ಆನ್ಸರ್ ಮಾಡಕ್ ಆಗಲ್ಲ, ಅದ್ರಲ್ಲಿ ಒಂದಷ್ಟು ಚಾಯ್ಸ್ ಮಾಡಿದೀವಿ. ಅಂಡ್ ಗೈಸ್ ಏನಂದ್ರೆ ಆಲ್ಮೋಸ್ಟ್ ಎಲ್ಲ ಫೆಮಿಲಿಯರ್ ಕ್ವೆಶನ್ಸ್ ಕೇಳಿದ್ದಾರೆ. ಏನ್ ಇಷ್ಟೊಂದು ಮಾತಾಡ್ತಾ ಇದ್ದೀರಾ? ಮಾತಾಡಿಲ್ಲ ಅಂದ್ರೆ ಮಾತಾಡ್ತಾರೆ ಹಂಗಲ್ಲ, ಇವತ್ತೇನೋ ಫುಲ್ ಜೋಶಲ್ಲಿ ಮಾತಾಡ್ತಾರಲ್ಲ. ಹೌದು ತಾನೆ, ನೀವೇ ಹೇಳಿ. ಇವ್ರು ಮಾತಾಡಲ್ಲ ಜಾಸ್ತಿ, ಬಟ್ ಇವತ್ ಜಾಸ್ತಿ ಮಾತಾಡ್ತಾ ಇದಾರೆ ಅಂದ್ರೆ ಅಲ್ಲಿಗೆ ನಾನ್ ಹಾಕಿರೋ ಹೊಟ್ಟೆಗೆ ಊಟ ಚೆನ್ನಾಗಿ ಓಡ್ತೈತೆ. ಸೊ ಗೈಸ್, 102 ಕ್ವೆಶನ್ಸ್ ಅಲ್ಲಿ ನಾವು ಕೆಲವೊಂದಷ್ಟು ಪಿಕ್ ಮಾಡಿ ಇಟ್ಕೊಂಡಿದೀವಿ. ಸೊ ಇವಿಷ್ಟು ಇದೆ, ತುಂಬಾನೇ ಕಾಂಪ್ಲಿಮೆಂಟ್ಸ್ ಇದೆ ಹೇಳ್ಬೇಕಂದ್ರೆ. ಅಂದ್ರೆ ನಿಮ್ ಜೋಡಿ ಸೂಪರ್ ಅಂತಾನೋ, ಅಥವಾ ನೀವಿಬ್ರು ತುಂಬಾ ಚೆನ್ನಾಗಿದ್ದೀರಾ ಅಂತಾನೋ, ಅಕ್ಕ ನೀವು ಚೆನ್ನಾಗಿದ್ದೀರಾ, ಅಣ್ಣನ್ ಫಿಸಿಕ್ ತುಂಬಾ ಚೆನ್ನಾಗಿದೆ, ಅಣ್ಣ ತುಂಬಾ ಕ್ಯೂಟ್ ಸ್ಮೈಲ್ ಇಟ್ಕೊಂಡಿದ್ದಾರೆ. ಆಮೇಲೆ ಏನು, ಅಣ್ಣ ತುಂಬಾ ಜೆಂಟಲ್ ಮ್ಯಾನ್, ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾರೆ, ಎಲ್ಲ ಏನೇನೋ ತುಂಬಾ ಒಟ್ನಲ್ಲಿ ತುಂಬಾ ಪ್ರೈಸಿಂಗ್ ರೆಸ್ಪಾನ್ಸ್ ತುಂಬಾನೇ ಇದೆ. ಅವು ಯಾವಕ್ಕೂ ನಾವು ಏನ್ ಹೇಳೋದು ಅಂತಾನೆ ಗೊತ್ತಾಗಲ್ಲ ಕೆಲವೊಮ್ಮೆ. ಅದಕ್ಕೆಲ್ಲ ನಾವ್ ಒಂದೇ ಹೇಳೋದು, ವಿ ಲವ್ ಟು ಹ್ಯಾವ್ ಅ ಫ್ಯಾನ್ಸ್ ಲೈಕ್ ಯು ಅಂತ ಹೇಳ್ತೀನಿ. ಬಿಕಾಸ್ ಯಾರ್ಯಾರು ಎಷ್ಟು ಕಾಲ್ ಬರುತ್ತೆ ಕಂದ ನಿಂಗೆ, ಅಷ್ಟು ಏನು ಏನ್ ಹೇಳ್ತಿದೆ, ಅಷ್ಟು ನಮಗೆ ಖುಷಿ. ಸೊ ಇವಾಗ ಕ್ವೆಶನ್ಸ್ ಶುರು ಮಾಡೋಣ. ಸಪೋರ್ಟ್ ಬರ್ತಾ ಇದೆ, ಆಲ್ವೇಸ್ ಲೈಕ್ ಥ್ಯಾಂಕ್ಫುಲ್. ಹೇಳ್ದಾಗ ಆಗಿದ್ದೇನೆ, ವರ್ಕೌಟ್ ವಿಡಿಯೋಸ್ ಆಗಿರ್ಬೋದು, ಇನ್ಫಾರ್ಮೇಟಿವ್ ಆಗಿ ಆದಷ್ಟು ಬೇಗ, ಜಾಸ್ತಿ ದಿನ ಆದಷ್ಟು ಬೇಗ ಎಲ್ಲಾನು ಅಪ್ಲೋಡ್ ಮಾಡ್ತೀವಿ. ಸೊ ಹೆಸರನ್ನ ಹೇಳೋಣ ಅಂತ ಅಂದ್ಬಿಟ್ಟು ಹೊಡ್ದಾಕ್ ಬಿಡ್ತೀನಿ. ಸೊ ಗೈಸ್, ಇಷ್ಟಿದೆ. ಏನ್ ಅದೇ 102 ಹೇಳಿದ್ನಲ್ಲ, ಇವಾಗ ಇಷ್ಟಕ್ಕೂ ಹೆಂಗಪ್ಪ ಮಾಡೋದು ಅನ್ನೋದು. ಸೊ ಯು ಆರ್ ಸೋ ಪ್ರಿಟಿ. ಬರೀ ಕಾಂಪ್ಲಿಮೆಂಟ್ಸ್ ಇದಾವೆ ಗೈಸ್. ಯಾಕೆ ಇಷ್ಟು ಕಾಂಪ್ಲಿಮೆಂಟ್ಸ್ ಅದಂತೂ ಗೊತ್ತಿಲ್ಲ. ಬ್ಲಶ್ ಮಾಡತ್ತವ್ರು ನೋಡಿ ಅವರು. ನನಗೆ ಜಾಸ್ತಿ ಹೌದು, ಅದಂತೂ ಸುಳ್ಳು ಹೇಳ್ಬೇಕು. ಫಿಸಿಕ್ ಚೆನ್ನಾಗಿದೆ ಅಣ್ಣ ಅಂತ ಆಗಿರ್ಬೋದು, ಅಥವಾ ಏನೋ ತುಂಬಾ ಜೆಂಟಲ್ ಮೆನ್ನು, ತುಂಬಾ ಕೇರಿಂಗು. ಎಷ್ಟು ಕಾಲ್ಸ್ ಬರ್ಲಿ. ಓಕೆ, ಸೊ ಫಸ್ಟ್ ಕ್ವೆಶನ್ ಸ್ಟಾರ್ಟ್ ಮಾಡ್ತೀನಿ. ದೀಪಿಕಾ ಅನ್ನೋರು ಕೇಳಿರೋದು ಇದನ್ನ. ಐ ವಾಂಟ್ ಟು ನೋ ವಿಚ್ ಇಸ್ ಯುವರ್ ನೇಟಿವ್ ಅಂಡ್ ಅಣ್ಣಾಸ್ ನೇಟಿವ್. ಅಂಡ್ ಅವರೇ ಇನ್ನೊಂದು ಕ್ವೆಶನ್ ಮಾಡಿರೋದು, ದಿನ ವ್ಲಾಗ್ ಮಾಡಿ ಅಂತ ಹಾಕ್ತೀನಿ. ಅಂದ್ರೆ ಐ ಸೆಡ್ ಯು ಟು ಡೂ ವ್ಲಾಗ್ ಎವ್ರಿ ಡೇ ಬಟ್ ಯು ಆರ್ ನಾಟ್ ಡೂಯಿಂಗ್ ಅಂತ ಕೇಳಿದ್ದಾರೆ. ಸೊ ಸೆಕೆಂಡ್ ಕ್ವೆಶನ್ ಫಸ್ಟ್ ಉತ್ತರ ಕೊಡ್ತೀವಿ. ಏನಂದ್ರೆ ಆಗಲ್ಲ, ಪ್ರೊಫೆಷನಲ್ ಕೆಲ್ಸ, ಮನೆ ಕಡೆ ಎಲ್ಲಾ ನೋಡ್ಕೊಂಡ್ ಮಾಡ್ಬೇಕು. ಡೈಲಿ ವ್ಲಾಗ್ ಅಂತ ಆಗೋದೇ ಇಲ್ಲ, ಬಟ್ ಮಾಡೇ ಮಾಡ್ತೀವಿ. ಇನ್ಮೇಲಿಂದ ಡೈಲಿ ವ್ಲಾಗ್ ಮಾಡೇ ಮಾಡ್ತೀವಿ. ಬಿಕಾಸ್ ರೆಸ್ಪಾನ್ಸ್, ಪ್ರೀತಿ ಇಷ್ಟೊಂದ್ ಚೆನ್ನಾಗಿ ಬರ್ತಾ ಇರ್ಬೇಕಾದ್ರೆ ನಮಗೂ ಮಾಡ್ಬೇಕು ಅನ್ನೋ ಉತ್ಸಾಹ ಬರುತ್ತೆ. ನಾವು ಮಾಡ್ತಾ ಇದೀವಿ, ಅದಕ್ಕೋಸ್ಕರನೇ ಮಾಡ್ತಾ ಇರೋದು. ಸೊ ಮಾಡ್ತೀವಿ. ದೀಪಿಕಾ ಅವರೇ, ನೋಡ್ತಾ ಇರಿ, ನೀವು ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ನಿಮ್ ಎಲ್ಲಾ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಮಾಡೇ ಮಾಡ್ತೀವಿ. ನೇಟಿವ್ ಬಂದ್ಬಿಟ್ಟು ನಂದು ಬಾರ್ನ್ ಅಂಡ್ ಬಾಟ್ ಆಫ್ ಬೆಂಗಳೂರೇನೆ. ತಾತ ಊರ್ ಬಂದ್ಬಿಟ್ಟು ಮಂಡ್ಯದವರು ಗೈಸ್, ಮಂಡ್ಯದವರು. ಸೊ ನಂದು ತುಮಕೂರ್ ಹತ್ರ ತಿಪ್ಟೂರ್ ಅಂತ ಅಂದ್ಬಿಟ್ಟು, ಅಲ್ಲೇ ಬಾರ್ನ್ ಅಂಡ್ ಬಾಟ್ ಆಫ್, ಎಲ್ಲದು ಅಲ್ಲೇ. ನಾನು ತುಮಕೂರಲ್ಲಿ ಹುಟ್ಟಿದ್ದು, ಬಟ್ ತಿಪ್ಟೂರಲ್ಲೇ ಎಲ್ಲ. ಆದ್ರೆ ಅಮ್ಮನ್ ತವ್ರ ಮನೆ ತುಮಕೂರು, ಸೊ ಅಲ್ಲಿ ಹುಟ್ಟಿದ್ದು, ಬಟ್ ತಿಪ್ಟೂರ್ ಅವಳು ನಾನು. ಸೊ ಮಂಡ್ಯದವರು, ತಿಪ್ಟೂರವರು ಎಲ್ಲ ಕಮೆಂಟ್ಸ್ ನಲ್ಲಿ ಕಮೆಂಟ್ ಮಾಡಿ, ನಿಮ್ಮ ಊರು ಯಾವ್ದಾದ್ರು ಅಂತ. ತುಂಬಾ ಜನ ಇದ್ದಾರೆ. ಮಂಡ್ಯದವ್ರು ಜಾಸ್ತಿ ನಾನು ಮಂಡ್ಯದವ್ರು. ಓಕೆ, ಸೊ ಅವರಿಗೆ ಆನ್ಸರ್ ಸಿಕ್ತು. ಸೊ ನೆಕ್ಸ್ಟ್ ಕ್ವೆಶನ್, RX ಟೈಗರ್ ಸೀನಾ ಅನ್ನೋರು ಯಾರ ಕೇಳಿರೋದು. ಸೊ ವಾಟ್ ಈಸ್ ಯುವರ್ ಫೇವ್ರೆಟ್ ಫುಡ್ ಅಕ್ಕ ಅಂಡ್ ಅಣ್ಣಾಸ್ ಫೇವ್ರೆಟ್ ಫುಡ್? ಯಾಕೆ ಅಂದ್ರೆ ನಾನ್ ನಿಮ್ನ ಸಿಕ್ಕಿದಾಗ ಈ ಫುಡ್ ನಾನ್ ನಿಮ್ಗೆ ತಂದು ಕೊಡ್ಬೇಕು ಅಂತ ಅನ್ಕೊಂಡಿದೀನಿ ಅಂತ. ಅವ್ರ ಸ್ಪೆಲ್ಲಿಂಗ್ ಸ್ವಲ್ಪ ಇದೆ. ಓಕೆ, ಅವ್ರು ಈ ತರ ಹಾಕಿದ್ದಾರೆ. ಅವ್ರ ಕ್ವೆಶನ್ ಗೆ ಉತ್ತರ, ನಿಮ್ಮ ಫೇವ್ರೆಟ್? ನಂದು ಆಲ್ ಟೈಮ್ ಫೇವ್ರೆಟ್ ಬಂದ್ಬಿಟ್ಟು ಒಳ್ಳೆ ಮಟನ್ ಬಿರಿಯಾನಿ.
ಮುದ್ದೆ. ಹೌದು ಗೈಸ್, ಇವ್ರ ಬಗ್ಗೆ ಹೇಳಲೇಬೇಕಂದ್ರೆ ತುಂಬಾ ನಾನ್ ವೆಜ್ ಯಾಕಂದ್ರೆ ಮಟನ್ ಚಿಕನ್ ಯಾವಾಗ್ಲೂ ಇದ್ರೆ ಆಹಾ ನನಗೆ ಮಟನ್. ಸೊ ಇನ್ನು ನನ್ನ ಫೇವ್ರೆಟ್ ಫುಡ್ ಬಂದು, ನಾನು ಆಲ್ಮೋಸ್ಟ್ ನಾನ್ ವೆಜ್ ಪ್ರಿಫರ್ ಮಾಡೋದು. ಬಟ್ ತುಂಬಾ ಫೇವ್ರೇಟ್ ಅಂದ್ರೆ ನನಗೆ ಪರ್ಟಿಕ್ಯುಲರ್ ಫುಡ್ ಅಂತ ಇಲ್ಲ, ಚೆನ್ನಾಗಿದ್ರೆ ಎಲ್ಲಾ ಬ್ಯಾಟಿಂಗ್ ಆತರ. ಇದು ಫೇವ್ರೇಟ್ ಫುಡ್ ಯಾವ್ದು ಉದ್ದಿನೋಡೆ ಜಾಸ್ತಿ ಇನ್ನೇನಿಲ್ಲ. ಹೌದು ಗೈಸ್, ಉದ್ದಿನೋಡೆ ಅಂದ್ರೆ ಬಹಳ ಇಷ್ಟ ನನ್ಗೆ, ಅದೇನೋ ಗೊತ್ತಿಲ್ಲ, ನನ್ನ ತುತ್ತೊಡೆ ಅಂತ ರೇಗಿಸ್ತಾ ಇದ್ರು. ಸೊ ಉದ್ದಿನೋಡೆ ಅಂದ್ರೆ ಬಹಳ ಇಷ್ಟ. ಇವತ್ತಿಗೂ ನಮ್ಮಪ್ಪ ನಾನ್ ಮನೆಗ್ ಹೋದ್ರೆ ಇಷ್ಟ ದೊಡ್ಡೋಳಾದ್ರೂನು ನನಗೆ ಏನೇನೇನೋ ತಂದ್ಕೊಡಲ್ಲ. ಹೋಗ್ಬಿಟ್ಟು ಅಲ್ಲೊಂದು ಅಂಗಡಿ ಇದೆ, ಅಂಗಡಿಲಿ ಹೋಗ್ಬಿಟ್ಟು ನೀಟಾಗಿ ಶಿಸ್ತಾಗಿ ಒಂದ್ 4 ರಿಂದ 5 ಉದ್ದಿನೋಡೆ ಕಟ್ಟಿಸ್ಕೊಂಬರ್ತಾರೆ. ಆ 4-5 ತಿಂತೀನಿ ನಾನು ಒಬ್ಳೆ. ನನಗೆ ಉದ್ದಿನೋಡೆ ಅಂದ್ರೆ ಬಹಳ ಇಷ್ಟ. ಅಂಡ್ 3ನೇ ಕ್ವೆಶನ್, ಸರಿ ಏನಂತ ಹೇಳ್ಬೇಕು ಗೊತ್ತಾಗ್ತಿಲ್ಲ, ಬಟ್ ಇಬ್ರದ್ದು ಜೋಡಿ ಮಾತ್ರ ಸೂಪರ್. ನಿಜವಾಗ್ಲೂ ಹೇಳ್ತೀನಿ, ಔಟ್ ಆಫ್ 10 ಕ್ವೆಶನ್ಸ್ ಅಲ್ಲಿ ಒಂದೇನೋ 2 ಕ್ವೆಶನ್ಸ್ ಇರುತ್ತೆ. ಇನ್ ಕಂಪ್ಲೀಟ್ ಎಲ್ಲ ಬರೀ ಕಾಂಪ್ಲಿಮೆಂಟ್ಸ್ ಇರುತ್ತೆ. ಅಂದ್ರೆ ಚೆನ್ನಾಗಿದ್ದೀರಾ, ನೀವು ತುಂಬಾ ಚೆನ್ನಾಗಿದ್ದೀರಾ, ನೀವೆಲ್ಲರೂ ನಮ್ಗಿಂತ ಚೆನ್ನಾಗಿದ್ದೀರಾ. ಸೊ ಮೇಘಾ ಅನ್ನೋರು ಆಕ್ಚುಲಿ ಶಿ ಇಸ್ ಅವರ್ ಫೇವ್ರೇಟ್. ಆಕ್ಚುಲಿ ಐ ಡೋಂಟ್ ನೋ, ವೆನ್ ಎವರ್ ನಮ್ಗೆ ಯಾವಾಗಾದ್ರೂ ಫ್ಯಾನ್ಸ್ ಅಂತ ಬಂದಾಗ ನಾವು ಫಸ್ಟ್ ಪ್ರಿಫರ್ ಅವ್ರಿಗೆ ಕೊಡ್ತೀವಿ. ಬಿಕಾಸ್ ನಮ್ ಜರ್ನಿ ಸ್ಟಾರ್ಟ್ ಆದಾಗಿಂದನು ಶಿ ಇಸ್ ಸಪೋರ್ಟಿಂಗ್ ಟೂ ಮಚ್. ಆಕ್ಚುಲಿ ಅವ್ರಾಗಿರ್ಬೋದು, ಮೇಘಾ ಅನ್ನೋರಾಗಿರ್ಬೋದು, ಅಂಡ್ ಪೂಜಾ ಅಂತ ಇದಾರೆ, ಅವ್ರಾಗಿರ್ಬೋದು, ತುಂಬಾ ಜನ ಇದಾರೆ. ಸೊ ಅಂತವ್ರನ್ನ ನಾವು ಮರೆಯಲ್ಲ. ಆಕ್ಚುಲ್ ಆಗಿ ಹುಡುಗರಲ್ಲಿ ಬಂದ್ರೆ ರಾಕಿ ಅವ್ರಾಗಿರ್ಬೋದು, ಅವರೆಲ್ಲ ತುಂಬಾ ಜನ ಇದಾರೆ. ಸೊ ಅಂತವ್ರು ತುಂಬಾ ಸಪೋರ್ಟ್ ಮಾಡ್ತಾ ಇದಾರೆ. ಸೊ ಅವ್ರು ಕೇಳಿರೋ ಪ್ರಶ್ನೆ, ಬ್ಯೂಟಿ ಸೀಕ್ರೆಟ್ ಅಂಡ್ ಯುವರ್ ಟ್ರಾನ್ಸ್ಫಾರ್ಮೇಶನ್ ಜರ್ನಿ ಅಂತ. ಟ್ರಾನ್ಸ್ಫಾರ್ಮೇಶನ್ ಜರ್ನಿ ಅಂತ ಯಾಕೆ ಕೇಳಿದ್ದಾರೆ ಅಂದ್ರೆ, ಬಿಕಾಸ್ ಅವರಿಗೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ತುಂಬಾ ಸತಿ ದಟ್ ನಾನ್ ಹೇಗಿದ್ದೆ ಅಂತ ಅನ್ಬಿಟ್ಟು ಎಲ್ಲ. ಸೊ ಟ್ರಾನ್ಸ್ಫಾರ್ಮೇಶನ್ ಜರ್ನಿ ಅಂದ್ರೆ ಆಲ್ಮೋಸ್ಟ್ ಗೈಸ್ ಯಾವಾಗ್ಲೂ ನಮ್ ಗೋಲ್ ನೋಡಿ, ಫಿಟ್ ಆಗಿರ್ಬೇಕು ಅನ್ನೋದು ಒಂದು ಗೋಲ್ ಇದೆ. ಬಿಕಾಸ್ ಇಫ್ ಇನ್ ಕೇಸ್ ಫ್ಯೂಚರ್ ಅಲ್ಲಿ ಅಪ್ಪ ಅಮ್ಮ ಆದ್ರೂ ಕೂಡ ಯಾವ ತರ ಆ ತರ ಇರ್ಬೇಕು ಅಂತ ಅನ್ಕೊಂಡಿರೋ ಅಂತ ಗೋಲ್ ಇಟ್ಕೊಂಡಿರೋರು ಹೆಲ್ದಿ ಲೈಫ್ ಸ್ಟೈಲ್ ಎಲ್ಲರೂ ಅದನ್ನ ದಯವಿಟ್ಟು ಫಾಲೋ ಮಾಡಿ. ಅಷ್ಟೇ ನಾವ್ ಹೇಳೋದು. ಸೊ ಬ್ಯೂಟಿ ಸೀಕ್ರೆಟ್ ಅಂತ ಹೇಳ್ತಾರೆ. ಬ್ಯೂಟಿ ಸೀಕ್ರೆಟ್ ಮಣ್ಣು ಮಸಿ ಏನು ಇಲ್ಲ, ಇವರೇ ಬ್ಯೂಟಿ ಸೀಕ್ರೆಟ್ ನನಗೆ. ಇಲ್ಲ, ಅವ್ರದ್ದು ಅಂತ ಮೇಕಪ್ ಜಾಸ್ತಿ ಏನಿಲ್ಲ, ಎಲ್ಲೋ ಲೈಕ್ ಒಂದೊಂದು ಫಂಕ್ಷನ್ಗಳಿಗೆ ಅಷ್ಟೇನೆ. ಅದ್ ಬಿಟ್ರೆ ಅವ್ರು ಕೆಲವೊಂದು ಮಿನಿಮಲಿಸ್ಟಿಕ್ ಆಗಿ ಯೂಸ್ ಮಾಡುವಂತ ಪ್ರಾಡಕ್ಟ್ಸ್, ಸ್ಕಿನ್ ಕೇರ್ ರೂಟೀನ್ ಅದನ್ನ ಹಾಕಿದ್ದಾರೆ. ಸ್ಕಿನ್ ಕೇರ್ ರೂಟೀನ್ ಮಾಡೇ ಮಾಡ್ತೀನಿ. ಸೊ ಅದನ್ನ ನಾನು ನಿಜವಾಗ್ಲೂ ಆದಷ್ಟು ಬೇಗ ಬರೀ ನನ್ನ ಪ್ರೀತಿಯ ಹೆಣ್ಮಕ್ಳಿಗೋಸ್ಕರ ಓಕೆ ಅದೇನೆ ನಾನು ಅದನ್ನೊಂದು ಹಾಕ್ತೀನಿ ಗೈಸ್. ಅದೇನೆ ಬ್ಯೂಟಿ ಸೀಕ್ರೆಟ್ ಎಲ್ಲ ಪ್ರತಿಯೊಂದು ಇನ್ನೊಂದು ಬ್ಲಾಗ್ ಅಲ್ಲಿ ಹಾಕ್ತೀನಿ. ನಂಗೆ ಗೊತ್ತು ಇವಾಗ ನೋಡು, ಅಕ್ಕ ಒಂದ್ ಕ್ವಶನ್ ಕೇಳಿದ್ರು ಮತ್ತೆ ಇದನ್ನು ನೆಕ್ಸ್ಟ್ ಬ್ಲಾಗ್ ಅಂತ ಹೇಳ್ತಾ ಇದ್ದಾಳೆ ಅಂತ ಅನ್ಕೊಂಡಿರ್ತಾಳೆ ಮೇಘಾ ಪಕ್ಕ. ಬಟ್ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಿಜವಾಗ್ಲೂ ಇನ್ನೊಂದು ಬ್ಲಾಗ್ ಅಲ್ಲಿ ಪಕ್ಕ ಹೇಳ್ತೀನಿ. ಅದ್ರ ಜೊತೆ ಮಿನಿ ಬ್ಲಾಗ್ಸ್ ಮಾಡ್ತಾ ಇರ್ತೀನಲ್ಲ, ಇವಾಗ ಯಶು ಜಾಧವ್ ಡೈರೀಸ್ ಅಂತ ಒಂದು ಪೇಜ್ ಓಪನ್ ಮಾಡಿದೀನಿ, ಅದ್ರಲ್ಲಿ ಆಲ್ಮೋಸ್ಟ್ ನಾನು ಹಾಕ್ತಾ ಇರ್ತೀನಿ. ಅದ್ರಲ್ಲಿ ಹಾಕ್ತೀನಿ ಒಂದು ವಿಡಿಯೋ ಮಾಡ್ಬಿಟ್ಟು ರೀಲ್ ಮಾಡ್ಬಿಟ್ಟು ಅದನ್ನ ನೋಡ್ಕೊ. ಓಕೆನಾ? ಡನ್. ಸೊ ನೆಕ್ಸ್ಟ್ ಸೂಪರು ಮಸ್ತ್ ಜೋಡಿ, ಲುಕಿಂಗ್ ಸೋ ಪ್ರಿಟಿ. ಅಕ್ಕ ವಾಟ್ ಈಸ್ ಯುವರ್ ಏಜ್ ಅಂಡ್ ಯುವರ್ ಹಸ್ಬೆಂಡ್ ಏಜ್ ಅಂತ ಹಾಕಿದ್ದಾರೆ. ನೀವೇ ಗೆಸ್ ಮಾಡಿ. ಏಜ್ ಹೇಳ್ಬಾರ್ದು ಗೈಸ್, ಇದನ್ನ ಫಾಲೋ ಮಾಡಲ್ಲ. ತುಂಬಾ ದೊಡ್ಡವರು ಅಲ್ಲ, ತುಂಬಾ ಚಿಕ್ಕವರು ಅಲ್ಲ, ಮೀಡಿಯಂ ಇದೀವಿ. ಸೊ ಕಮೆಂಟ್ ಅಲ್ಲಿ ಯಾರು ನಮ್ಮಿಬ್ರು ಏಜ್ ನು ಪರ್ಟಿಕ್ಯುಲರ್ ಆಗಿ ಪರ್ಫೆಕ್ಟ್ ಆಗಿ, ಅಂದ್ರೆ ಹಿಂದೆ ಮುಂದೆ ಏನು ಇಲ್ಲ, ಒಂದ್ ಕೆಳಗೆ ಒಂದ್ ಆಚೆ ಈಚೆನೂ ಇಲ್ಲ, ಪರ್ಫೆಕ್ಟ್ ಆಗಿ ಯಾರು ಗುರ್ತಿಸ್ತಿರೋ ಅವ್ರಿಗೆ ಏನಾದ್ರು ಒಂದು ಗಿಫ್ಟ್ ಮಾಡೋಣ. ಆಯ್ತು, ಒಂದು ಗಿವ್ ಅವೇ ಇರುತ್ತೆ. ಏನಾದ್ರು ಒಂದು ಗಿಫ್ಟ್ ಮಾಡ್ತೀವಿ. ಅಕ್ಯುರೇಟ್ ಏಜ್ ಇಬ್ಬರದನ್ನು ಅಕ್ಯುರೇಟ್ ಆಗಿರ್ಬೇಕಂದ್ರೆ ಪರ್ಫೆಕ್ಟ್ ಆಗಿರ್ಬೇಕು. ಅವ್ರಿಗೆ ನಾವು ಒಂದು ಗಿಫ್ಟ್ ನ ಕಳ್ಸ್ಕೊಂಡ್ ಕೊಡ್ತೀವಿ. ಅದನ್ನ ಕೇಳಿರೋದು ನಿತೇಶ್ ಎಂ ಗೌಡ ಅಂತ. ಒಬ್ರಿಗೆ ಅಷ್ಟೇನೆ, ಒಬ್ರಿಗೆ. ನಿತೇಶ್ ನೀವೇ ಗೆಸ್ ಮಾಡಿ, ನಿಮ್ಗೆ ಗಿಫ್ಟ್ ಸೇರ್ಲಿ ಅಂತ ಅನ್ಕೊಂತೀವಿ. ನೋಡೋಣ. ಹೇಳಿದ್ನಲ್ಲ, ತುಂಬಾ ದೊಡ್ಡವರು ಅಲ್ಲ, ತುಂಬಾ ಚಿಕ್ಕವರು ಅಲ್ಲ ಇವ್ರು. ಬಟ್ ಇವ್ರು ನನ್ಕಿಂತ ಒಂದೇ ಒಂದು ಹಿಂಟ್ ಹೇಳ್ಬೇಕಂದ್ರೆ, ಇವರು ನನ್ಕಿಂತ ಎಷ್ಟು ವರ್ಷ? ಬೇಡ, ಅದು ಬೇಡ, ಗೊತ್ತಾಗ್ಬಿಡುತ್ತೆ. ಹೌದಾ? ಸರಿ, ಓಕೆ, ಹಂಗಾದ್ರೆ ಬೇಡ ಗೈಸ್. ಸೊ ಎಸ್, ಲವ್ ಸ್ಟೋರಿ ವ್ಲಾಗ್ ನ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಅಥವಾ ಅದ್ರ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಅಥವಾ ಅಪ್ಕಮಿಂಗ್ ವ್ಲಾಗ್ಸ್ ಅಲ್ಲಿ ಬರೀ ಲವ್ ಸ್ಟೋರಿ ವ್ಲಾಗ್ ಒಂದನ್ನ ಹೇಳ್ತೀವಿ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಲವ್ ಮಾಡ್ದು ಮದುವೆ ಅದು ಅಷ್ಟೇ. ಆ ಲವ್ ಸ್ಟೋರಿ ಹಾಕ್ತೀವಿ, ಗ್ಯಾರಂಟಿ. ಬಟ್ ಗೈಸ್, ನೀವ್ ಯಾರು ಊಹೆ ಕೂಡ ಮಾಡ್ಕೊಳಕ್ಕಾಗಲ್ಲ ಆ ತರ ಡೆಸ್ಟಿನಿ ಯಾವ ತರ ಅಂದ್ರೆ, ಈಗ ಇವ್ರೊಂದು ಈ ಒಂದು ತೀರಾ
ಆ ತರ ನಾವಿಬ್ರು ಸೇರಿದ್ದು. ಅಂದ್ರೆ ಸಿಕ್ಕಾಬಟ್ಟೆ ಹರ್ಡಲ್ಸ್ ಇಂದ ಫನ್ ಇದೆ, ಎಮೋಷನ್ಸ್ ಅಂತೂ ಬೇಕಾದಷ್ಟಿದೆ. ಅಂಡ್ ಇನ್ನೊಂದು ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಂದ್ರೆ ನಾವ್ ಅನ್ಕೊಂಡೇ ಇರ್ಲಿಲ್ಲ, ಬಿಕಾಸ್ ನಾವ್ ಮುಂಚೆ ಎಲ್ಲ ಇದ್ದಿದ್ದು ಸಡನ್ ಆಗಿ ಅವಾಗೆಲ್ಲ ಒಂದ್ ಚಿಕ್ಕ ಥಾಟ್ ಕೂಡ ಬಂದಿರ್ಲಿಲ್ಲ ಅನ್ಸುತ್ತೆ, ನಾವೇ ಫ್ಯೂಚರ್ ಅಲ್ಲಿ ಗಂಡ ಹೆಂಡತಿ ಅಂತ ಅನ್ಬಿಟ್ಟು. ಸೊ ಆತರ ಅಂದ್ರೆ ಅದು ಮನ್ಸಲ್ಲೇ ಇಟ್ಕೊಂಡು ತುಂಬಾ ಚೆನ್ನಾಗಿದೆ ಗೈಸ್. ಅಂದ್ರೆ ಡೆಸ್ಟಿನಿ ಅನ್ನೋದು, ಹಣೆಬರ ಅನ್ನೋದು ಯಾರು ಚೇಂಜ್ ಮಾಡಕ್ ಆಗಲ್ಲ ಅನ್ನೋದಕ್ಕೆ ನಾವಿಬ್ರೆ ಸಾಕ್ಷಿ ನಿಜವಾಗ್ಲು. ಯಾಕಂದ್ರೆ ಯಾವಾಗ್ಲೂ ದಿನಕ್ಕೆ ಒಂದ್ಸತಿನಾದ್ರೂ ನಾವ್ ಯೋಚನೆ ಮಾಡ್ತೀವಿ, ಇಲ್ಲ ಅಲ್ವಾ, ಕರೆಕ್ಟ್ ಅಲ್ವಾ, ಹೆಂಗಾಯ್ತು ಕಂದ ಇದೆಲ್ಲ, ಅಲ್ವಾ ಕಂದ, ಇಲ್ವಾ ಇದನ್ನೇ ಮಾತಾಡ್ತಿರ್ತೀವಿ ಆಲ್ಮೋಸ್ಟ್, ಹೆಂಗಾಯ್ತು ಇದೆಲ್ಲ ಅಂತ ಅನ್ಬಿಟ್ಟು. ಸೊ ಅದೇ ನಾನ್ ಇವ್ರನ್ನ ಪಡೆಯಕ್ ಪುಣ್ಯ ಮಾಡಿದೀನಿ, ಅದೊಂದು ಹೇಳ್ತೀನಿ ನಾನು. ಸೊ ನೆಕ್ಸ್ಟ್ ಓಕೆ, ಇದು ನಮ್ಮ ಟಿಪ್ಟೂರ್ ಇಂದ ಕೇಳಿರೋದು. ಸೊ ಗೈಸ್, ಪಲ್ಲವಿ ಅಂತ ಅಂದ್ಬಿಟ್ಟು ಇವ್ರು ನನ್ನ ಹೈಸ್ಕೂಲ್ ಮೇಟೋ ಕಾಲೇಜ್ ಮೇಟೋ ನಾನು ಮರ್ತೋಗಿದ್ದೀನಿ ಆಲ್ಮೋಸ್ಟ್. ಆಲ್ರೆಡಿ ಎಲ್ಲರನ್ನು ತುಂಬಾ ಜನ ಮರ್ತೋಗಿದ್ದೀನಿ ಗೈಸ್, ನಂಗೆ ಗೊತ್ತಿಲ್ಲ. ಬಟ್ ಅವ್ರು ಟೆಕ್ಸ್ಟ್ ಮಾಡ್ತಾರೆ, ಅವಾಗ ಹೌದಲ್ವಾ ಇವ್ರಲ್ವಾ ಅಂತ ನೆನೆಸ್ಕೋಬೇಕಾಯ್ತದೆ. ಸೊ ಯು ರಿಮೆಂಬರ್ ಯುವರ್ ಸ್ಕೂಲ್ ಡೇಸ್ ಇನ್ ಟಿಪ್ಟೂರ್ ಅಲ್ವಾ, ಟಾಕ್ ಅಬೌಟ್ ಅವರ್ ಸ್ಕೂಲ್ ಅಂತ ಹಾಕಿದ್ದಾರೆ. ಸೊ ಹೌದು, ನಾನು ಓದಿದ್ದು ಏನು ಜಿಂಗಲ್ ಬೆಲ್ಸ್ ಸ್ಕೂಲಲ್ಲಿ ಅಂಡ್ ಟಿಪ್ಟೂರಲ್ಲಿ, ಅಂಡ್ ಜಿಂಗಲ್ ಬೆಲ್ಸ್ ಹೈಯರ್ ಪ್ರೈಮರಿ ಸ್ಕೂಲ್ ಅಂತ ಅಂದ್ಬಿಟ್ಟು, ಅಂಡ್ ಏನು SLC ಅಂದ್ರೆ ಹೈಸ್ಕೂಲ್ ಮಾಡ್ಕೊಂಡಿದ್ದು ಗೌರ್ಮೆಂಟ್ ಸ್ಕೂಲೇ, ಮತ್ತೆ PU ಮಾಡ್ಕೊಂಡಿದ್ದು ಕೂಡ ಗೌರ್ಮೆಂಟ್ ಸ್ಕೂಲೇ. ಖುಷಿ ಪಡು, ನಿಮ್ ಸ್ಕೂಲ್ ಅವರೆಲ್ಲ ಮೆಸೇಜ್ ಮಾಡ್ತಾರೆ, ಬಡ್ಡೆ ತಾವು ನನ್ನ ಸ್ಕೂಲ್ ಫ್ರೆಂಡ್ಸ್ ಒಬ್ಲೊಬ್ಬರ ಮೆಸೇಜ್ ಮಾಡೋದ ನೋಡ್ಬಿಟ್ಟು ಸುಮ್ಮನೆ. ಗೈಸ್ ಆಕ್ಚುಲಿ ನಾನು ಮೊನ್ನೆ ತಾನೇ ಇವ್ರಿಗೆ ಹೇಳ್ತಾ ಇದ್ದೆ, ಇದನ್ನ ಹೇಳ್ತಾ ಇದ್ದೆ ಇವ್ರಿಗೆ, ಏನಂತ ಅಂದ್ರೆ ನನ್ನ ಪರ್ಸನಾಲಿಟಿ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇವಾಗ ನಾನು ಏನಿದ್ದೀನೋ ಇವಾಗ ನನ್ನ ಎಲ್ಲ ಮಾತಾಡಿಸ್ತಾರೆ, ಅವಾಗ ಮೂಸು ನೋಡ್ತಾ ಇರ್ಲಿಲ್ಲ ನನ್ನ. ಐ ಡೋಂಟ್ ನೋ ವೈ, ಇದನ್ನ ಈ ಪ್ಲಾಟ್ಫಾರ್ಮ್ ಅಲ್ಲಿ ಹೇಳ್ಕೋಬೇಕೋ ಹೇಳ್ಬಾರ್ದು ನಂಗೆ ಗೊತ್ತಿಲ್ಲ. ಬಟ್ ಅವಾಗೆಲ್ಲ ನನ್ನ ಕ್ಯಾರೆ ದಾಸ ಅಂತಾರೆ ಗೊತ್ತಾ, ಆ ತರನು ಮಾಡಿಲ್ಲ ಯಾರುನು. ಐ ಡೋಂಟ್ ನೋ, ಸ್ಕೂಲ್ ಲೈಫು ಹಿಂಗೆ, ಕಾಲೇಜ್ ಲೈಫು ಹಿಂಗೆ. ಇವತ್ತಿಗೂ ನನ್ಗೊಂದಷ್ಟು ಬೆರಳಿಕೆ ಅಷ್ಟು ಫ್ರೆಂಡ್ಸ್ ಇದಾರೆ. ಒಬ್ಬ ದುಬೈಯಲ್ಲಿ ಅವನೇ, ಇನ್ನೊಬ್ಳು ಅಲ್ಲೆಲ್ಲ ಅವಳೆ, ಇನ್ನೊಬ್ಳು ಅನ್ಕೊಂಡಿದ್ದೆ ಬ್ಯಾಕ್ ಸ್ಟ್ಯಾಬ್, ಬೆಟ್ರೇಡ್, ಎವ್ರಿಥಿಂಗ್. ಈ ತರ ತುಂಬಾ 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 ನಡೆದೋಗ್ಬಿಟ್ಟಿದಾವೆ ಈ ತರ ಘಟನೆಗಳು. ಸೊ ಆಲ್ಮೋಸ್ಟ್ ಇಲ್ಲ, ತುಂಬಾ ಕಡಿಮೆ ಸರ್ಕಲ್ ನಂದು ಅಂತ ಬಂದ್ರೆ, ತುಂಬಾ ಕಡಿಮೆ ಸರ್ಕಲ್. ಸೊ ಇವತ್ತು ಅವ್ರುಗಳೆಲ್ಲ ಇವಳು ರೇಣುಕಾನೇ ಅಲ್ವಾ, ನನ್ನ ಇನ್ನೊಂದು ಹೆಸರು ರೇಣುಕಾ ಅಂತ ಅಂದ್ಬಿಟ್ಟು, ನಂದು ಬಾಂಡ್ ಹೆಸರು ಅದೇ ರೇಣುಕಾ, ಲೀಗಲಿ ಎಲ್ಲಾ ಕಡೆ ಕೊಟ್ಟಿರೋದು ಕೂಡ ರೇಣುಕಾ ಅಂತಾನೆ. ಬಟ್ ನನ್ನ ಹುಟ್ಟಿದ ಹೆಸರು ಯಶಸ್ವಿನಿ ಅಂತ ಅಂದ್ಬಿಟ್ಟು. ಸೊ ಹಂಗಾಗಿ ಯಶು. ಸೊ ಏನು ರೇಣುಕಾ ಗೊತ್ತಿರೋರು ಆಲ್ಮೋಸ್ಟ್ ಎಲ್ಲಾರು ಇವತ್ತು ಟೆಕ್ಸ್ಟ್ ಮಾಡ್ತಾರೆ, ಇವತ್ತು ನೀನೇನಾ, ಇದು ನೀನಾ, ಹಿಂಗಿದ್ದ, ಏನ್ ಹಿಂಗ್ ಚೇಂಜಸ್, ಹೆಂಗೆ ತುಂಬಾ ಚೆನ್ನಾಗಿ ಬರುತ್ತೆ, ಇದೇ ಚೇಂಜಸ್. ಅಂಡ್ ಇದೇ ನಾನ್ ಪ್ರೌಡ್ ಆಗಿ ಹೇಳ್ಕೊಳ್ಳೋದು. ಅವತ್ತು ನನ್ನ ಗ್ರೂಪಿಗೂ ಸೇರಿಸದೆ ಇದ್ದವರು ಇವತ್ತು ನನ್ನ ಅವ್ರಾಗೋರೆ ಮಾತಾಡಿಸ್ತಾರೆ. ನಾನ್ ಡೋಂಟ್ ಕೇರ್, ಅದಲ್ಲ ಮ್ಯಾಟರ್ ಆಗೋದು. ನಿನ್ ಜೊತೆಲಿ ಇದ್ದವ್ರು ಕೆಲವೊಬ್ರು ಹೋದ್ರು, ಬಟ್ ಹೊರಗಡೆ ಎಷ್ಟು ಜನ ಸಿಕ್ಕೋರು ನಿನಗೆ, ಅದೊಂದು ಐ ಆಮ್ ಸೋ ಹ್ಯಾಪಿ ದಟ್. ಬಟ್ ನನ್ ದೋಸ್ತ್ಗಳು ಟೀಮ್ ಪೈಪರ್ಸ್ ಆಗಿರ್ಬೋದು, ಕೆಲವೊಬ್ರು ಆಗಿರ್ಬೋದು, ಕೆಳಗಿಂದ ಮೇಲ್ವರ್ಗು ನಾನು ಎಲ್ಲೇ ಇದ್ರು ಅವ್ರು ನನಗೆ ಸಪೋರ್ಟ್ ಮಾಡ್ತಾನೆ ಅವರೇ, ನನ್ನ ಜೊತೆಲೇ ಅವರೇ, ನನ್ನ ಹೆಂಡತಿಗೂ ಸಪೋರ್ಟ್ ಮಾಡ್ತಾ ಇದಾರೆ. ಹೌದು, ಈಗ ಆಕ್ಚುಲಿ ಅವರೇ ನಮ್ಗೆಲ್ಲ ಬೆಸ್ಟ್ ಫ್ರೆಂಡ್ಸ್. ನನಗೂ ಅವರೇ ಬೆಸ್ಟ್ ಫ್ರೆಂಡ್ಸ್. ಸೊ ಎಸ್ ಗೈಸ್, ಆಮೇಲೆ ಅವ್ರ ಜೊತೆ ಒಂದು ವ್ಲಾಗ್ ಮಾಡ್ತೀನಿ ಗೈಸ್, ಆದಷ್ಟು ಬೇಗನೆ ಅವ್ರ ಜೊತೆ ಒಂದು ವ್ಲಾಗ್ ಮಾಡ್ತೀನಿ ನಾನು. ತುಂಬಾ ಚೆನ್ನಾಗಿರುತ್ತೆ. ಅವ್ರ ಹೆಂಗೆ ಅಂದ್ರೆ ಅದೇನೆ ಸೇರ್ಸ್ಕೊಂಡ್ ಮಾಡ್ಬೇಕು, ಒಂದಿನ ಮಾಡ್ತೀವಿ ಅದನ್ನು. ಸೊ ನೆಕ್ಸ್ಟ್, ಹೌದು, ಚೇತು, ಯು ಆರ್ ಫ್ರಮ್, ಐ ಆಮ್ ಫ್ರಮ್ ಟಿಪ್ಟೂರ್ ಅಂಡ್ ಹಿ ಇಸ್ ಫ್ರಮ್ ಬ್ಯಾಂಗ್ಳೂರ್ ಇಟ್ ಸೆಲ್ಫ್, ಬಟ್ ಹಿ ಇಸ್ ಫ್ರಮ್ ಮಂಡ್ಯ ಐಟ್ ಲವ್. ಸೊ ಅಕ್ಕ ಬಿಗ್ ಫ್ಯಾನ್. ಓಕೆ ಅಕ್ಕ ಬಿಗ್ ಫ್ಯಾನ್, ಸೂಪರ್ ಏಜ್. ಯುವರ್ ಏಜ್ ಯಾಕೆ ನೀವಿಗೆ, ನಾವು ದೊಡ್ಡವರಲ್ಲ ಚಿಕ್ಕವರಲ್ಲ, ಮಧ್ಯದಲ್ಲಿ ಇದೀವಿ ಅಂತ. ಏನಿದು, ಹೇ ಐ ಲವ್ ಯು ಪೋಸ್ಟ್ ಅಂಡ್ ರೀಲ್ಸ್ ಬೈ ದ ವೇ. ಹಿಮಾಸ್ ಹಿಂದೆ ಸೋಲ್ಫುಲ್ ಏನಿದು ಗೊತ್ತಾಗ್ತಾ ಇಲ್ಲ. ಹಿಮಾಸ್ ಹಿಂದೆ ಸೋಲ್ಫುಲ್ ಅಂತೇನೋ ಇದೆ. ಹೇ ಐ ಲವ್ ಯುವರ್ ಪೋಸ್ಟ್ ಅಂಡ್ ರೀಲ್ಸ್ ಬೈ ದ ವೇ, ವೇರ್ ಡಿಡ್ ಯು ಮೀಟ್ ಯುವರ್ ಹಸ್ಬೆಂಡ್ ಫಾರ್ ದ ಫಸ್ಟ್ ಟೈಮ್ ಅಂತ ಕೇಳಿದೀರಾ. ಇದಕ್ಕೆ ಒಂದ್ ನಿಮಿಷ, ಇದಕ್ಕೆ ಒಬ್ರು ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಬೂಮ್ ಆಗೋರೆ, ಆಮೇಲೆ ಯೂಟ್ಯೂಬ್ ಅಲ್ಲಿ ಚೆನ್ನಾಗಿ ನಡೆಸ್ತವ್ರ ಒಬ್ರು, ಸುಭಾಷ್ ನಕನ್ಲೈ ಸುಭಾಷ್. ಅವ್ರು ಬಂದು ಇಂಟರ್ವ್ಯೂ ಮಾಡಿದ್ರು, ಅವಾಗ ನಾವ್ ಹೇಳಿದ್ದು ನಾವ್ ಎಲ್ಲಿ ಮೀಟ್ ಆಗಿದ್ದು, ಎಲ್ಲೋ ಮಾಡಿದ್ದು ಅಂತ ಅಂದ್ಬಿಟ್ಟು. ಅದೇ ಆನ್ಸರ್. ಅವ್ರ ಬ್ಲಾಗ್ ಹೋಗಿ ನೋಡಿ, ಹಿಂಗೆ ಹೇಳ್ಬಿಟ್ರೆ ಅವ್ನ ಬ್ಲಾಗಿಂಗ್ ವ್ಯೂಸ್ ಜಾಸ್ತಿ ಹೋಗುತ್ತೆ, ಎಲ್ಲ ಹೋಗಿ ಅಲ್ಲಿ ನೋಡ್ತಾರೆ. ಬೇಡ, ನಮ್ಮ ಸಪೋರ್ಟ್ ಮಾಡಿ,
ಸುಭಾಷ್ ನಾಕಂಡ್ಲೆ ಸಪೋರ್ಟ್ ಮಾಡಿ ಅವ್ನಿಗೆ ಅವನೇನಾದ್ರೂ ಈ ವ್ಲಾಗ್ ನೋಡಿದ್ರೆ ಫಸ್ಟ್ ನಿಮ್ ಮಾಡ್ಕೊಂಡ್ರಲ್ಲ ಅಕ್ಕ ಅಂತ ಬೈದಿರ್ತಾನೆ. ಸೊ ಗೈಸ್ ಏನಿಲ್ಲ, ಇವರು ನನ್ನ ಪರ್ಸನಲ್ ಕೋಚ್ ಇವಾಗ ಆಗಿದ್ದಾರೆ, ಆವಾಗ್ಲೂ ಪರ್ಸನಲ್ ಟ್ರೈನರು. ನನಗೆ ಇವ್ರ ಕೋಚ್ ನಾನ್ ಇವರ ಸ್ಟೂಡೆಂಟ್ ನ ಪಟಾಯಿಸ್ಕೊಂಡ್ಬಿಟ್ಟು ಮದ್ವೆ ಆಗ್ಬಿಟ್ಟವ್ರೆ ಅಷ್ಟೇ. ಕೈ ಮುಗಿತೀನಿ, ಯಾರ ಜಿಮ್ ಟ್ರೈನರ್ಸ್ ಗಳ ಆತರ ಎಲ್ಲ ಮಾಡಕ್ ಹೋಗ್ಬೇಡಿ ಕಣ್ರಪ್ಪ. ಅಂದ್ರೆ ಮ್ಯೂಚುಯಲಿ ಇದ್ರೆ ಓಕೆ, ಇಫ್ ಇಟ್ಸ್ ಇನ್ ಅ ರೈಟ್ ವೇ ಅದು ಓಕೆನೆ, ಅದನ್ನ ತಪ್ಪು ಅಂತ ಅಲ್ಲ. ಸ್ಟೂಡೆಂಟ್ ಇಷ್ಟ ಆಗ್ಬಾರ್ದು ಅಂತ ರೈಟ್ ಹೇಳಲ್ಲ. ವೇ ಅನ್ನೋದಕ್ಕಿಂತ ನಿಮ್ದು ಪ್ರೊಫೆಷನಲ್ ಬಗ್ಗೆ ಎಲ್ಲದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಇದಕ್ಕೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಡೀಟೇಲ್ಡ್ ಆಗಿ ನಾವ್ ಲವ್ ಸ್ಟೋರಿ ಬ್ಲಾಗ್ ಮಾಡಿದಾಗ್ಲೇ ಅದು ಅರ್ಥ ನೀಟಾಗಿ ಅರ್ಥ ಆಗೋದು. ಇಲ್ಲ ಅಂದ್ರೆ ಎಲ್ರು ಏನ್ ಅನ್ಕೋತಾರೆ, ನೋಡು ಸ್ಟೂಡೆಂಟ್ ಈ ಅವ್ನ ತರಾನೇ ಪಟಾಯಿಸ್ ಬರುತ್ತೆ. ಮಾಡ್ಬಿಟ್ಟ ಅಂತ ಅಂದ್ಬಿಟ್ಟು ಮಾತಾಡೋದು. ಆಲ್ರೆಡಿ ಮಾತುಗಳು ಬರ್ತಿದ್ವು, ಬೇಡ ಯಾಕೆ ಬೇಕದು. ಸೊ ಎಸ್, ಸೊ ಗೈಸ್ ಇದಕ್ಕೆ ಉತ್ತರ ಸಿಕ್ತು ಅನ್ಕೊಂತೀನಿ. ಯಾರು ಅದೇ ಫಸ್ಟ್ ಟೈಮ್ ಅದನ್ನ ಮತ್ತೆ ಲವ್ ಸ್ಟೋರಿ ವ್ಲಾಗ್ ಅಲ್ಲೂ ಹಾಕ್ತೀನಿ. ಬಟ್ ನಾನು ಇವ್ರನ್ನ ಮೀಟ್ ಆಗಿದ್ದು ನಾನ್ ಓದಕ್ಕೆ ಅಂತ ಬಂದಾಗ ಇವರು ಜಿಮ್ ಅಲ್ಲಿ ನನಗೆ ಕೋಚ್ ಆಗಿದ್ರು. ಸೊ ನಾನು ಇವರಿಗೆ ಸ್ಟೂಡೆಂಟ್ ಆಗಿದ್ದೆ, ಅಲ್ಲೇ ನಾನು ಇವ್ರನ್ನ ಫಸ್ಟ್ ನೋಡಿದ್ದು. ಸೊ ಇನ್ಯಾರು ಅಕ್ಕ ನೀವು ತುಂಬಾ ಚೆನ್ನಾಗಿದ್ದೀರಾ, ಬಟ್ ಯುವರ್ ಪೇರ್ ಇಸ್ ನೈಸ್, ಸೂಪರ್. ಟಿಪ್ಸ್ ಫಾರ್ weight loss. ಎನಿ ಟಿಪ್ಸ್ ಫಾರ್ weight loss? ರೆಡ್ಡಿ ಚಿರಂತ್ ಅಂತ ಕೇಳಿದ್ದಾರೆ. ಟಿಪ್ಸ್ ಬ್ರೋ ಫಾರ್ ಏನಿಲ್ಲ, weight loss. ಕ್ಯಾಲೋರಿ ಡೆಫಿಸಿಟ್ ಮೇಂಟೈನ್ ಮಾಡಿ, 10K ಸ್ಟೆಪ್ಸ್ ಮೇಂಟೈನ್ ಮಾಡಿ, ಹೆಲ್ದಿ ಡಯಟ್ ಮೇಂಟೈನ್ ಮಾಡಿ, ಎವ್ರಿ ಡೇ ವರ್ಕೌಟ್ ಮಾಡಿ. ಎವ್ರಿ ಡೇ ಆಗಿಲ್ಲ ಅಂದ್ರೂ ವೀಕಲ್ಲಿ ಅಟ್ಲೀಸ್ಟ್ 4 ಡೇ ವರ್ಕೌಟ್ ಮಾಡಿ 100% ರಿಸಲ್ಟ್ ಸಿಗುತ್ತೆ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ, ಡಿಸಿಪ್ಲಿನ್ ಮೇಂಟೈನ್ ಮಾಡಿ ಅಷ್ಟೇ. ಡಿಸಿಪ್ಲಿನ್ ಮೇಂಟೈನ್ ಮಾಡಿ. ಅಂಡ್ ಬೆಳಗ್ಗೆ ತಿನ್ಲಿಲ್ಲ, ಬೆಳಗ್ಗೆ ತಿನ್ಲಿಲ್ಲ ಅಂದ್ರೆ, ಮಧ್ಯಾಹ್ನ ತಿನ್ಲಿಲ್ಲ ಅಂದ್ರೆ, ನೈಟ್ ತಿನ್ಲಿಲ್ಲ ಅಂದ್ರೆ ಅಂದ್ಬಿಟ್ಟು ಊಟ ಸ್ಕಿಪ್ ಮಾಡ್ಬಿಟ್ರೆ ಸಣ್ಣ ಆಗ್ಬಿಡ್ತೀನಿ ಅನ್ನೋದು ತುಂಬಾ ಅದೆಲ್ಲ ಲೈಕ್ ಮಾಡಕ್ಕೆ ಹೋಗ್ಬೇಡಿ. ಫಾಸ್ಟಿಂಗ್ ಗೀಸಿಂಗ್ ಇಲ್ಲ, ಏನು ಇಲ್ಲ. ಆರಾಮಾಗಿ 3 ಹೊತ್ತು ಊಟ ಮಾಡ್ಬೇಕು, ಬಟ್ ಲಿಮಿಟೆಡ್ ಆಗಿರ್ಬೇಕು. ಅದೇ ಇವ್ರು ಹೇಳ್ದಂಗೆ ಹೈ ಪ್ರೋಟೀನ್ ಮೀಲ್, ಹೌದು, ಲೋ ಕಾರ್ಬ್ಸ್ ಈ ತರ ತಗೊಳ್ಳಿ, ಕ್ಯಾಲೋರಿ ಡೆಫಿಸಿಟ್ ಅಲ್ಲಿ ತಗೊಳ್ಳಿ ಅಷ್ಟೇ. ಸೊ ಹೆಲ್ತಿ ವಿಚಾರವಾಗಿನೂ ಒಂದಷ್ಟು ಬ್ಲಾಗ್ಸ್ ಬರುತ್ತೆ, ಅಪ್ಕಮಿಂಗ್ ಬ್ಲಾಗ್ಸ್ ಬರುತ್ತೆ ನಿಮ್ಗೆ. ಸೊ ಹೆಲ್ತ್ ವಿಚಾರವಾಗಿ ಬೇಗ ಗುಡ್ ನ್ಯೂಸ್ ಕೊಡಿ. ನಾನದು ಹೇಳ್ಬಾರ್ದು ಅಂತ 108 ಬರೀ ಅವೇ ಕ್ವೆಶನ್ಸ್. ಅದೇ ಹೇಳ್ತಾ ಇಲ್ವಾ, 100 ಕ್ವೆಶನ್ಸ್ ಅಲ್ಲಿ ಸದ್ಯಕ್ಕಲ್ಲ ತುಂಬಾ ವರ್ಷ ಆದ್ರೂ ಇನ್ನೂ ಇಲ್ಲ ಅದು. ಇಲ್ಲ ಅಲ್ಲಿ ಏನು ಇವಾಗ ಏನೋ ಮಾಡ್ತಾ ಇದೀವಿ, ಇನ್ನ ಕೈಯಪ್ಪಿದಾಗ ಬಂದ್ಬಿಟ್ರೆ ಅಷ್ಟೇನೆ. ಅಯ್ಯೋ ದೇವ್ರೆ, ಇರೋದೊಂದು ಜೀವನ, ನೆಮ್ಮದಿಯಾಗಿರಿ, ನಾವೇ ಆರಾಮಾಗಿರೋಣ. ಯಾರೋ ಸಾಯ್ತಾರೆ, ಯಾರೋ ಮಾಡ್ತಾರೆ ಅಂತ ನಮ್ ಇದನ್ನ ಇದ್ ಮಾಡ್ಕೋಬಾರ್ದು. ಸೊ ಅಂಡ್ ಇನ್ನೊಂದು ನಮ್ ರಾಕಿ ಕೇಳಿರೋದು ಇದನ್ನ, ಏನಂದು ಕೇಳಲಿ ಅಕ್ಕ, ನೀವು ನನ್ನ ಫೇವ್ರೇಟ್ ಯಾವಾಗ್ಲೂ. ಎವ್ರಿ ಟೈಮ್ ನಿಮ್ ಪಿಕ್ನ, ನಿಮ್ಮ ವಿಡಿಯೋಸ್ನೆಲ್ಲ ನೋಡಿದಾಗ ನಂಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಲವ್ ಯು ಅಕ್ಕ ಅಣ್ಣ ಅಂತ ಹಾಕಿದ್ದಾರೆ. ರಾಕಿ ಅವರೇ. ಸೊ ಇನ್ನೊಂದು ತುಂಬಾ ಕ್ವೆಶನ್ಸ್, ಯಾಕೆ ಈ ತರ ವಿಡಿಯೋ ಮಾಡಿದೀರಾ, ವಾಟ್ ಹ್ಯಾಪನ್ ಲಾಸ್ಟ್ ವಿಡಿಯೋ ರಿಗಾರ್ಡಿಂಗ್ ಯಾರಿಗದು ಅದು ಇದು ಎಲ್ಲ ಕೇಳಿದ್ದಾರೆ. ಸೊ ಗೈಸ್ ನಾವೇನ್ ಯಾರಿಗೂ ಬೈಯಕ್ ಹೋಗಿಲ್ಲ, ಅದು ಲಾಸ್ಟ್ ಅಪ್ಲೋಡ್ ಮಾಡಿದ ವಿಡಿಯೋ. ಎಲ್ಲರೂ ನಾನು ಹುಕ್ ಪಾಯಿಂಟ್ ಚೆನ್ನಾಗಿರ್ಲಿ ಅಂತ ಅನ್ಬಿಟ್ಟು ರೀಲಿಗೆ ಆತರ ಎಡಿಟ್ ಮಾಡ್ಬಿಟ್ಟು ಹಾಕಿದೀನಿ. ಬಟ್ ನೀವ್ ಅದನ್ನ ಯೂಟ್ಯೂಬ್ ಅಲ್ಲಿ ಫುಲ್ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಏನು ಅಂತ ಅನ್ಬಿಟ್ಟು. ನಮ್ಮ ಬ್ಲಾಗ್ ನೋಡಿದ್ರೆ ಅರ್ಥ ಆಗುತ್ತೆ. ಅದನ್ನ ನಾವ್ ಯಾಕಷ್ಟು ಸಿಟ್ಟಾಗಿ ನಾವ್ ಅದ್ರಲ್ಲಿ ಹೇಳಿದೀವಿ ಅನ್ನೋದಕ್ಕೂ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀವಿ ಕೇಳಿ. ಆಕ್ಚುಲ್ ಆಗಿ ಅದಕ್ಕೂ ಮುಂಚೆ ಹಾಕಿರೋ ವಿಡಿಯೋಗಳು ಓಡೇ ಇರ್ಲಿಲ್ಲ. ಏನೋ ಕಾಂಟ್ರವರ್ಸಿ ಅನ್ಬಿಟ್ಟು ಹೆಂಗ್ ನೋಡ್ತಾವೆ ಅಂದ್ರೆ ಜನ, ನಿಜ ಹೇಳ್ತೀನಿ, ನೆಗೆಟಿವ್ ಮಾಡಿದ್ರೇನೆ ಓಡೋದು. ಹಿಂಗೆಲ್ಲ ಹೇಳ್ಬೇಡ್ರಿ. ಇಲ್ಲ ಹಂಗೇನಿಲ್ಲ, ಅದ್ರಲ್ಲಿ ನಾವು ತುಂಬಾ ಅಗ್ರೆಸಿವ್ ಆಗಿ, ಯಾಕಂದ್ರೆ ಇಷ್ಟ ದಿನ ಮಾಸೂಮಾಗಿ ಸುಮ್ನೆ ಹಿಂಗೆ ತಳ್ಕ ಬಳಕ್ ಮಾಡ್ಕೊಂಡು ಹೇಳ್ತಿದವ್ರು ಸಡನ್ ಆಗಿ ಯಾಕೆ ಹಿಂಗ್ ರೊಚ್ಚಿಗೆದವ್ರಲ್ಲ ಅಂತ ಅನ್ಬಿಟ್ಟು ಆ ವಿಡಿಯೋ ಅಷ್ಟೊಂದು ಬೂಮ್ ಆಗ್ಬಿಟ್ಟು ತುಂಬಾ ಕ್ವೆಶನ್ಸ್ ಬಂದಿತ್ತು. ಸೊ ಏನದು ಅದಕ್ಕೇನು ಕ್ಲಾರಿಫಿಕೇಶನ್ ಇಷ್ಟೇ ಗೈಸ್, ಏನು ಅಲ್ಲ. ಇತ್ತೀಚೆಗೆ ಉಟ್ಕೊಂಡಿರೋ ಅಂತ ತುಂಬಾ ಜನ ಏನಂತಾರೆ, ನ್ಯೂಬೀಸ್ ಅಂತ ಏನಂತೀವಿ ನಾವು, ಕಂಟೆಂಟ್ ಕ್ರಿಯೇಟರ್ಸ್, ಇನ್ಫ್ಲೂಯೆನ್ಸರ್ಸ್ ಅಂತ ಅನ್ಬಿಟ್ಟು ಮೆನ್ಷನ್ ಮಾಡಿ. ಫಿಟ್ನೆಸ್ ಅಲ್ಲಿ ಇನ್ಫ್ಲೂಯೆನ್ಸರ್ಸ್ ಅಂತ ತಾವೇ ನಿಜ. ಈ ಐಸಿಯನ್ ಕಾಂಪಿಟೇಷನ್ ನಡೀತು, ಅಲ್ಲಿ ಯಾರೋ ಒಬ್ಬ ಹೋಗ್ಬಿಟ್ಟು ಬ್ಲಾಗ್ ಮಾಡೋನೆ, ರಿಜಿಸ್ಟ್ರೇಷನ್ ಫೀಸ್ ಕೊಡೋದು ವೇಸ್ಟ್, ಹಂಗೆ ಹಿಂಗೆ ಅದು ಇದು, ಗೆದ್ದಾದ್ಮೇಲೆ ಏನ್ ಮೆಡಲ್ ತೆಗೆದು ಸೈಡ್ಗೆ ಇಕ್ತೀರಾ 2 ದಿನ ಆದ್ಮೇಲೆ 3 ದಿನ. ಆ ಎಮೋಷನ್ ಒಬ್ಬ ಅಥ್ಲೆಟ್ ಗೊತ್ತು. ನಮ್ಗೆ ಅಲ್ಲಿ 5th ಪ್ಲೇಸ್ ಅಲ್ಲ, ಅಲ್ಲೊಂದು 10th ಪ್ಲೇಸ್ ಆಗ್ಲಿ, ಆ ಮೆಡಲ್ ಇಟ್ಕೊಂಡಿರ್ತೀವಿ ಗೊತ್ತಾ, ಅದ್ರ ಎಮೋಷನ್ ನಮ್ಗೆ ಗೊತ್ತು. ನಾವಲ್ಲಿ ನಮ್ಗೆ ದುಡ್ಡು ಸಿಗುತ್ತೆ ಅಂತ ಆಡಲ್ಲ, ಅಲ್ಲಿ ನಮ್ದು ಪ್ಯಾಷನ್, ಪ್ಯೂರ್ ಲವ್ ಇಂದ ಮಾಡ್ತೀವಿ. ಅವ್ನು ಯಾರೋ ಬಂದ ಹೋದ, ರಿಜಿಸ್ಟ್ರೇಷನ್ ಫೀಸ್ ಕಿತ್ಕೊಂತಾರೆ, ಹಿಂಗ್ ಮಾಡ್ತಾರೆ, ಏನು 2 ದಿನ ಆದ್ಮೇಲೆ ಗೆಲ್ತೀರಾ, ಗೆದ್ದಾದ್ಮೇಲೆ ಮೆಡಲ್ ತೆಗೆದು ಸೈಡ್ ಇಕ್ತೀರಾ 1 ವಾರ ಆದ್ಮೇಲೆ ಅಂತಾನೆ. ಗುರು ಸೈಡ್ಗೆ ಕಿಕ್ಕಣ.
ಎಂತವ್ರಿಗೂ ಸಿಟ್ಟು ಬರುತ್ತೆ. ಬಿಕಾಸ್ ಏನ್ ಗೊತ್ತಾ ಗೈಸ್, ಅದರಿಂದ ಎಮೋಷನ್ ಇಡೀ ಬಾಡಿನ ಅಷ್ಟು ಸ್ಟ್ರಿಕ್ಟ್ ಆಗಿ ಡಿಸಿಪ್ಲಿನ್ ಆಗಿ ಇಟ್ಕೊಂಡು ಕಣ್ಣೆದ್ರಿಗೆ ಎಷ್ಟೇ ತರ ಫುಡ್ ಕಾಣಿಸ್ದಲೇ ಇರೋ ತರ ಇಟ್ಕೊಂಡು ಅಷ್ಟು ಮೇಂಟೈನ್ ಮಾಡಿ ಆ ಫಿಸಿಕ್ ತಗೊಂಬಂದ್ ಅಲ್ಲಿ ಸ್ಟೇಜ್ ಮೇಲೆ ಹೋಗಿ ಅದೊಂದ್ ಎಮೋಷನ್ ಇದೆಯಲ್ಲ, ಅದ್ ಯಾರು ಬೀಟ್ ಮಾಡಕ್ ಆಗಲ್ಲ. ಅದ್ ತಲೆಬುಡ ಇಲ್ದಂಗ್ ಮಾತಾಡಿದಾನೆ. ಅದನ್ನ ನೋಡ್ಬಿಟ್ಟೆ ಆಕ್ಚುಲಿ, ಬಿಕಾಸ್ ಈ ಒಂದ್ ಜರ್ನಿನ ನಾವು ತುಂಬಾ ಪ್ಯಾಷನೇಟ್ ಆಗಿ ತುಂಬಾ ಡೆಡಿಕೇಟೆಡ್ ಆಗಿ ಮಾಡ್ತಾ ಇರ್ತೀವಲ್ವಾ. ಸೊ ಇಂಥವ್ರಿಗೆ ಅದೆಲ್ಲ ನೋಡಿದಾಗ ತುಂಬಾ ಉರಿಯುತ್ತೆ ಸ್ವಲ್ಪ. ಸೊ ಅಂತವ್ರಿಗುನು ಆಮೇಲೆ ಸುಮ್ನೆ ಬೇಕಾಬಿಟ್ಟಿ ತಿನ್ಬಿಡಿ ಅದ್ ತಿನ್ಬಿಡಿ ಅನ್ಕೊಂಡು ಮಕ್ಕರ್ ಮಾಡಿ 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 ದುಡ್ಡು ತಿಂತಿದಾರಲ್ಲ. ನಮಗ್ ಗೊತ್ತು, ಯಾಕಂದ್ರೆ ನಾವು ಇದೇ ಫೀಲ್ಡ್ ಅಲ್ಲಿ ಇರೋದ್ರಿಂದ ನ್ಯೂಸ್ಗಳು ತುಂಬಾ ಚೆನ್ನಾಗ್ ಬರುತ್ತೆ. ಹೆಂಗೆ ಏನು ಎತ್ತ ಎಲ್ಲೆಲ್ಲಿ ಯಾರ್ಯಾರು ಎಷ್ಟೆಷ್ಟು ಚಾರ್ಜ್ ಮಾಡ್ತಿದ್ದಾರೆ, ಹೆಂಗೆ ಏನು ಒಂದೊಂದ್ ಪರ್ಸನಲ್ ಟ್ರೈನಿಂಗ್ ಹೆಂಗ್ ಮಾಡ್ತಾರೆ ಏನು. ಅದೇ ಗೈಸ್, ಅದ್ರ ಬಗ್ಗೆ ನಮಗೆ ತುಂಬಾ ಅಸಮಾಧಾನ ಆಯ್ತು ಇಬ್ರಿಗೂನು. ಹಂಗಾಗಿ ನಾವ್ ಆ ವಿಡಿಯೋ ಮಾಡಾಕಿದ್ದು. ಕೆಲವು ವಿಡಿಯೋಸ್ ಮಾಡ್ತೀವಿ ಗೈಸ್, ಈಗ ಅದೇ ಸ್ಟೆಪ್ ಬೈ ಮಾಡ್ಬೇಕು, ಒಂದೊಂದೇ ಬರ್ತಾ ಇದೀವಿ, ಹೇಳ್ತೀವಿ ಎಲ್ರು. ಸೊ ಎಸ್, ಇನ್ನೊಂದು ನೆಕ್ಸ್ಟ್ ಏನಂತ ಕೇಳಿದರೆ ಲಾಸ್ಟ್ ವಿಡಿಯೋ ರಿಗಾರ್ಡಿಂಗ್ ಲಾವಣ್ಯ ಅವ್ರಿಗೆ, ಆಮೇಲೆ ಅಸನಿ ಸಂಗಮೇಶ್ ಅವ್ರಿಗೆ, ಆಮೇಲೆ ಇನ್ನ ಯಾರು ಗಿರಿ ಯಾದವ್ ಅನ್ನೋರು, ಇವರೆಲ್ಲ ಅದೇ ವಿಡಿಯೋ ಕ್ಲಾರಿಫಿಕೇಶನ್ ಕೊಡಿ ಏನು ಅಂತ ಅಂದ್ಬಿಟ್ಟೆ ಕೇಳಿದ್ದು ಅಂತವ್ರಿಗೆ. ಲೊಕೇಶನ್ ಅವರು, ನೀವ್ ಯಾಕೆ ಥರ್ಡ್ ಕ್ಲಾಸ್ ಪೀಪಲ್ ಮಾತುಗಳಿಗೆ ತಲೆ ಕೆಡಿಸ್ಕೊಂಡು ನಿಮ್ ಟೈಮ್ ವೇಸ್ಟ್ ಮಾಡ್ಕೋತೀರಾ? ನಿಮ್ ವಿಡಿಯೋಸ್ ಯಾವಾಗ್ಲೂ ಪೀಕ್ ಅಲ್ಲಿ ಇರುತ್ತೆ, ನಿಮ್ ಟೈಮ್ ಯಾವಾಗ್ಲೂ ಗ್ರೇಟ್ ಅಂತ ನಾವು ತಲೆ ಕೆಡಿಸ್ಕೊಂಡಿಲ್ಲ. ಬಟ್ ಅದೇ ನಾವು ಇದೇ ಪ್ರೊಫೆಷನಲ್ ಇರೋ ಕಾರಣ ನಾವ್ ಇದ್ರ ಬಗ್ಗೆ ಮಾತಾಡ್ಲೇಬೇಕಾಗುತ್ತೆ. ಅದಕ್ಕೆ ಮಾತಾಡ್ತಾ ಇರೋದು. ನೆಗೆಟಿವ್ ಆಗಿ ಮಾಡ್ಕೊಳ್ಳಿ, ಅವ್ನ ಏನಾರ ಹೇಳ್ಕೊಳ್ಳಿ ಅಷ್ಟೇ. ನಮ್ದೇನ್ ಹೇಳ್ಬೇಕು ನಾವು ಅದನ್ನ ಹೇಳ್ತೀವಿ. ಇನ್ನ ಪವಿ ಗೌಡ ಅನ್ನೋರು, ಪ್ಲೀಸ್ ಸಜೆಸ್ಟ್ ಸಮ್ ಗುಡ್ ಬ್ರ್ಯಾಂಡ್ ಆಫ್ ಕ್ಲಾತ್ಸ್ ಅಫೋರ್ಡಬಲ್ ಅಂತ ಅಂದ್ಬಿಟ್ಟು ಹಾಕಿದ್ದಾರೆ. ಅವ್ರ ಕ್ವೆಶನ್ ನಂಗೆ ಅರ್ಥ ಆಯ್ತು. ಏನಂದ್ರೆ ನಾನ್ ಇದೊಂದು ಅದೇನೆ ನಾನು ಹೇಳ್ದಂಗೆ ಹೊಸ ಯಶು ಜಾಧವ್ ಡೈರೀಸ್ ಅನ್ನೋ ಅಕೌಂಟ್ ಅಲ್ಲಿ ನಾನು ಇನ್ನ ಮುಂದೆ ಮಾಡ್ಬೇಕು ಅಂದ್ರೆ ಕ್ಲಾತ್ಸ್ ಏನಿದೆಯೋ ಇದ್ರ ಬಗ್ಗೆ, ಅಂದ್ರೆ ಗೆಟ್ ರೆಡಿ ವಿತ್ ಅಸ್ ವಿಡಿಯೋಸ್ ಅಲ್ಲಿ ಹಾಕೋಣ ಅಂತ ಅನ್ಕೊಂಡಿದೀನಿ. ಅಫೋರ್ಡಬಲ್ ಕಷ್ಟ, ಅಫೋರ್ಡಬಲ್ ನನ್ನ ಒಂದಷ್ಟು ಅಂದ್ರೆ ಡೈಲಿ ವೇರ್ಸ್ ಆಗಿರ್ಬೋದು, ಕ್ಯಾಶುವಲ್ ವೇರ್ಸ್ ಆಗಿರ್ಬೋದು, ಅಥವಾ ಎಲ್ಲಾದ್ರೂ ಹೀಗೆ ಸುಮ್ನೆ ಆಚೆ ಹೋಗಕ್ಕಾಗಿರ್ಬೋದು. ಅಂದ್ರೆ ಎಲ್ಲ ಒಂದೊಂದೊಂದೊಂದೊಂದೊಂದೊಂದೊಂದ್ ಕ್ಯಾಟಗರಿ ಮಾಡ್ಬಿಟ್ಟು ನಾನು ಅದ್ರ ಪ್ರಕಾರ ಒಂದೊಂದೊಂದೇ ವಿಡಿಯೋಸ್ ಮಾಡ್ತೀನಿ ಗೈಸ್. ಅದೊಂದು ತಲೆಯಲ್ಲಿ ಇದೆ, ಆಕ್ಚುಲ್ ಆಗಿ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ, ಅದನ್ನ ಮಾಡೇ ಮಾಡ್ತೀನಿ. ಅಂಡ್ ಯುವರ್ ವಾಯ್ಸ್ ಇಸ್ ಸೋ ಗುಡ್ ಅಂಡ್ ಐ ಆಮ್ ಫ್ಯಾನ್ ಆಫ್ ಅಣ್ಣ ಇಸ್ ಅ ಜೆಂಟಲ್ಮನ್, ಐ ಲವ್ ಇಸ್ ಫಿಸಿಕ್ ಅಂತ ಎಲ್ಲ ಹಾಕಿದ್ದಾರೆ. ಅವ್ರಿಗೆ ಏನ್ ಹೇಳ್ತೀರಾ? ಥ್ಯಾಂಕ್ ಯು ಸೋ ಮಚ್. ನಿಮ್ ಏಜ್ ಎಷ್ಟು? ನಿಮಗೆ ಏಜ್ ಎಷ್ಟಿದ್ದಾಗ ನಿಮ್ ಮ್ಯಾರೇಜ್ ಆಯ್ತು ಅಂತ ಕೇಳಿದಾರೆ. ಅದ್ ಹೇಳ್ಬಿಟ್ರೆ ಈಸಿಯಾಗಿ ಸಿಕ್ಬಿಡುತ್ತೆ. ನಮ್ ಏಜ್ ನ ಫಸ್ಟ್ ಹೇಳಿ, ಮಾಡಾದ್ಮೇಲೆ ಅಕ್ಕ ಹೇಗಿದ್ದೀರಾ? ಸೂಪರ್ ಆಗಿದ್ದೀವಿ ಪಾಂಡಗಲ್. ನೀವ್ ಎಲ್ಲಿರೋದು ಪ್ರೆಸೆಂಟ್ ಅಂತ ಕೇಳಿದರೆ, ನಾವಿರೋದು ಬ್ಯಾಂಗ್ಳೂರಲ್ಲಿ. ಏರಿಯಾ ಎಲ್ಲ ಆಲ್ಮೋಸ್ಟ್ ಗೊತ್ತು ಗೈಸ್ ಎಲ್ರಿಗೂನು. ನಾವೊಂದು ಅಪಾರ್ಟ್ಮೆಂಟ್ಸ್ ಅಲ್ಲಿ ಇದೀವಿ. ನಮ್ಮ ಏರಿಯಾ ಲಗ್ಗೆರೆ ಬಾಯ್ಸ್ ಸಪೋರ್ಟ್ ಮಾಡಿ. ಸೊ ಗೈಸ್ ಒಂದ್ ಅಪಾರ್ಟ್ಮೆಂಟ್ಸ್ ಅಲ್ಲಿ ಇದೀವಿ ಸದ್ಯಕ್ಕೆ ಇವಾಗ. ಸೊ ಮುಂಚೆ ಮಲ್ಲೇಶ್ವರಂ ಅಲ್ಲಿ ಇದ್ವಿ. ಅಂಡ್ ಇವಾಗ ಅಟ್ ಪ್ರೆಸೆಂಟ್ ಅಪಾರ್ಟ್ಮೆಂಟ್ಸ್ ಎಲ್ಲ ಎಲ್ಲಿರೋದು ಅಂತ ಇನ್ ಡೀಟೇಲ್ ಆಗಿ ಹೇಳಕ್ ಆಗಲ್ಲ, ಸೊ ಅದಕ್ಕೆ ಹೇಳಲ್ಲ. ಫುಡ್ ಮೀಲ್ ಬಗ್ಗೆ ಹೇಳಿ, ಮೀಲ್ ವಿಡಿಯೋಸ್ ಅದೇ ನಾವು ಓದ್ ವಿಡಿಯೋದಲ್ಲಿ ಹಾಕಿದ್ವಲ್ಲ, ಅದಕ್ಕೆ ಕೇಳಿದ್ದಾರೆ ಅಂತ ಅನ್ಕೋತೀನಿ. ಸೊ ನಿಮ್ ಪರ್ಸನಲ್ ಆಗಿ ಬೇಕು ಅಂದ್ರೆ ಡಿಎಂ ಮಾಡಿ, ಇನ್ಸ್ಟಾಗ್ರಾಮ್ ಅಲ್ಲಿ ಡಿಎಂ ಮಾಡಿ. ಸೊ ಗೈಸ್, ಸಾರಿ ಫಾರ್ ದ ಇಂಟರಪ್ಷನ್. ಏನೋ ಒಂದು ಆಯ್ತು, ಆಯ್ತು ಏನು ಇಲ್ಲ, ಐಫೋನ್ ಸ್ಟೋರೇಜ್ ಫುಲ್. ಬ್ಲಾಗರ್ಸ್ ಕತೆ ಹೆಂಗೆ ಅಂದ್ರೆ ಸರಿ ಗೈಸ್, ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು, ಜೀವನದಲ್ಲಿ ನೀವು ಕಲಿತ ಅತ್ಯಮೂಲ್ಯ ಪಾಠ ಯಾವುದು ಅಂತ ಅಂದ್ಬಿಟ್ಟು ಐಶ್ವರ್ಯ ಅನ್ನೋರು ಕೇಳಿದ್ದಾರೆ. ಸೊ ಜೀವನದಲ್ಲಿ ಎಸ್ಪೆಷಲಿ ನಾನ್ ಕಲ್ತಿರೋದು ಹೇಳ್ತೀನಿ, ಅವ್ರು ಕಲ್ತಿರೋದು ಹೇಳ್ತಾರೆ. ಮೊದಲನೇದಾಗಿ ನಾನ್ ಕಲ್ತಿರೋದು ಏನಂದ್ರೆ, ತುಂಬಾ ಈಗ ಮೆಚುರಿಟಿ ಲೆವೆಲ್ ಎಲ್ಲ ಬಂದ ಮೇಲೆ ನನಗನ್ಸೋದು ತುಂಬಾ ಈಸಿಯಾಗಿ ನಂಬಿಡ್ತಿದ್ದೆ ಎಲ್ರನ್ನು, ನಂಬಿಟ್ಟಿದ್ದೆ ಕೂಡ. ಸೊ ಅದು ತುಂಬಾ ದೊಡ್ಡ ತಪ್ಪು ನಾವು ಮಾಡೋದು ಲೈಫಲ್ಲಿ. ಬಿಕಾಸ್ ಈಸಿಯಾಗಿ ಯಾರನ್ನು ನಂಬಾರ್ದು. ಅಯ್ಯೋ ಪಾಪ ಕರುಣೆ ಲೆಕ್ಕಾನೇ ಬರಲ್ಲ ಭೂಮಿ ಮೇಲೆ. ಅಯ್ಯೋ ಪಾಪ ಕರುಣೆ ಅಂದವ್ರೆ ಇವತ್ತು ಏನೇನ್ ಮಾಡಕ್ಕೂ ಹೆಸಲ್ಲ. ಸೊ ಹಂಗಾಗಿ ಅಯ್ಯೋ ಪಾಪ ಎಲ್ಲ ಬಿಟ್ಬಿಡ್ಬೇಕು ಅಂಡ್ ಈಸಿಯಾಗಿ ಯಾರನ್ನು ನಂಬಾರ್ದು. ಇದೇ ನಾನ್ ಕಲ್ತಿರೋದ್ ಪಾಠ. ಸ್ವಲ್ಪ ತುಂಬಾ ಸೂಕ್ಷ್ಮವಾಗಿ ಪ್ರಮಾಣಿಸ್ಬೇಕು, ಎಲ್ಲ ಪ್ರತ್ಯಕ್ಷ ಕಣ್ಣು ಪ್ರಮಾಣಿಸ್ಬೇಕು ಅನ್ನೋದನ್ನ ಕಲ್ತಿದ್ದೀನಿ. ಅದೇ ನನ್ನ ಜೀವನದ ಅತ್ಯಮೂಲ್ಯ ಪಾಠ ನಿಜವಾಗ್ಲು. ಬಿಕಾಸ್ ನನ್ನ ಲೈಫ್ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಹೇಳ್ತಾ ಇದ್ದೀನಿ, ಯಾರನ್ನು ಈಸಿಯಾಗಿ ನಂಬಾರ್ದು, ನಂಬಲು ಬೇಡಿ ಅಷ್ಟೇ. ನಂಬಾರ್ದು, ನಂಬೇಕು ನನಗೆ ಗೊತ್ತಿಲ್ಲ. ಜೊತೆಲಿ ಇರ್ತೀವಿ, ಏನೋ ಒಂದಾಗುತ್ತೆ, ನಮ್ಗೆ ಏನೋ ಒಂದು ಬರುತ್ತೆ, ಅಥವಾ ಅವ್ರದೇ ಒಂದಾಗುತ್ತೆ.
ಸ್ವಲ್ಪ ಚೇಂಜಸ್ ಕಂಡ್ರು ನೆಕ್ಸ್ಟ್ ಮೂವ್ ಆನ್. ಜೀವನ ಹೆಂಗೆ ಗೊತ್ತಾ, ಲವ್ಡ್ ಒನ್ ಜೊತೆ ಒಬ್ರ ಜೊತೆ ಚೆನ್ನಾಗಿರ್ಬೇಕು ಅಷ್ಟೇ. ಇನ್ ಯಾರೇ ಸಿಕ್ಕಿದ್ರು ನಾವು ಗ್ಯಾರಂಟಿ ಅವ್ರ ಜೊತೆನೇ ಇರ್ತೀವಿ, ಅವರು ನಮ್ಗೆಲ್ಲ ಅವ್ರು ನಮ್ಗೇನೋ ಮಾಡ್ತಾರೆ ಅಥವಾ ನಾವು ನಮ್ಮಿಂದ ಅವ್ರಿಗೇನೋ ಇದೆ ಇಲ್ಲ. ನಮ್ ಲೈಫ್ ಎಲ್ಲ ತಗೊಂಡೋಗುತ್ತೆ, ಅಲ್ಲಿಗೆ ಹೋಗ್ತಾ ಇರ್ಬೇಕು. ಸೊ ಪಾಸ್ಟ್ ಇಸ್ ಪಾಸ್ಟ್, ಆಗಿರೋದನ್ನ ಮರ್ತು ಬಿಡ್ಬೇಕು ಅಷ್ಟೇ. ತಲೆ ಕೆಡ್ಸ್ಕೊಳ್ಬಾರ್ದು ಅಷ್ಟೇ ಗೈಸ್. ಸೊ ಐಶ್ವರ್ಯನವರೇ ಇನ್ನೂ 2-3 ಹಾಕಿದ್ದಾರೆ ಅವರು. ಜೀವನದಲ್ಲಿ ನಿಮಗಿರುವ ದೊಡ್ಡ ಭಯ ಯಾವುದು ಅಂತ ಕೇಳಿದ್ದಾರೆ. ಭಯ ಅಂತ ಏನಿಲ್ಲ ಗೈಸ್, ಭಯ ಇನ್ನೇನು ಇಲ್ಲ ಗೈಸ್, ಆಲ್ಮೋಸ್ಟ್ ಎಲ್ರಿಗೂ ಇರುತ್ತೆ ಗೊತ್ತಾ. ಒಂದ್ ಮೆಮೊರೀಸ್ ಯಾವ ಪೀಪಲ್ ಜೊತೆ ಕ್ರಿಯೇಟ್ ಮಾಡ್ಕೊಂಡಿರ್ತೀವೋ ಅಥವಾ ಯಾರ ಜೊತೆ ತುಂಬಾ ಖುಷಿಯಾಗಿರ್ತೀವೋ, ಅದು ಫ್ಯಾಮಿಲಿ ಆಗಿರ್ಬೋದು ಅಥವಾ ಪಾರ್ಟ್ನರ್ ಆಗಿರ್ಬೋದು, ಅಂತವ್ರನ್ನ ಯಾವತ್ತೂ ಕಳ್ಕೋಬಾರ್ದು. ಎಲ್ಲಿ ಕಳ್ಕೊಂಡ್ಬಿಡ್ತೀವೋ ಅನ್ನೋ ಭಯನೇ ಇರುತ್ತೆ. ಅದ್ ಫ್ಯಾಮಿಲಿ ಆಗಿರ್ಬೋದು, ಎಲ್ಲರೂ ಆಗಿರ್ಬೋದು. ಫ್ಯಾಮಿಲಿಯಿಂದನೂ ಅಷ್ಟೇ, ನಾವೇನೋ ಮಾಡಿರ್ತೀವಿ, ಯಾರನ್ನು ಕಳ್ಕೊಳಕ್ ಯಾರು ಬೇಕಂತ ಕಳ್ಕೊಳ್ಳೇಬೇಕು, ಇವ್ರು ನಮ್ಗೇನ್ ಲೈಫಲ್ಲಿ ಬೇಡ ಅಂತ ಯಾವ ಘಟನೆಗಳು ನಡೆಯಲ್ಲ. ಬಟ್ ಸ್ಟಿಲ್ ಏನು ಮಾಡಕ್ಕಾಗಲ್ಲ. ಅದೇ ನನ್ ಭಯ ಆಕ್ಚುಲ್ ಆಗಿ. ನನಗೆ ಯಾರನ್ನು ಕಳ್ಕೋಬಾರ್ದು. ನನ್ ಸುತ್ತಮುತ್ತ ಎಲ್ಲಾರು ನನ್ ಪೀಪಲ್ ಅಂತ ಏನಿದಾರೆ ಅವರೆಲ್ಲ ನನ್ ಜೊತೆನೆ ಇರ್ಬೇಕು. ಸೊ ಅದೇ ಭಯ ಅಷ್ಟೇ, ಇನ್ನೇನಿಲ್ಲ. ಸದ್ಯ ದೇವ್ರ ದಯೆಯಿಂದ ಯಾವ್ದು ಏನು ಆಗಿಲ್ಲ, ಎಲ್ಲ ಖುಷಿಯಾಗಿ ತುಂಬಾ ಚೆನ್ನಾಗಿದ್ದೀವಿ. ಸೊ ಅಷ್ಟೇ ನನ್ ಭಯ ಅದೇ. ನಿಮ್ ಭಯ ಏನು? ನಾನ್ ಕಳ್ದೋಗ್ಬಿಡ್ತೀನಿ ಅಂತ ಅಲ್ವಾ? ಅದೇ ಭಯ. ಏನು ಕಳ್ದೋಗಲ್ಲ, ನನ್ ಮಗ ಕಳ್ದೋಗ್ಬಿಟ್ರೆ ಏನಿಲ್ಲ. ಜೀವನದಲ್ಲಿ ನೀವು ಅದಾಯ್ತು ಸಿಸ್, ನಿಮ್ಗೆ ಇದು ಯಾರಿಗೂ ಹೇಳದೇ ಇರೋ ಒಂದು ಕನ್ಸು ಅಥವಾ ಆಸೆ ಏನು ಅಂತ ಕೇಳಿದ್ದಾರೆ. ಯಾರಿದು ರಾಜು ಅನ್ನೋರು ಕೇಳಿದ್ದಾರೆ. ಸೊ ಯಾರಿಗೂ ಹೇಳಿದಿರೋ ಕನ್ಸು, ನಿನ್ಗೂ ಹೇಳ್ದೇ ಇರೋ ಕನ್ಸು ಹೇಳಪ್ಪ. ಏನ್ ಗೊತ್ತಾ, ನನಗೆ ಏನದು ಕೇದಾರ್ನಾಥಕ್ ಹೋಗ್ಬೇಕಂತ ಬಹಳ ಆಸೆ ಗೈಸ್. ಆಕ್ಚುಲ್ ಆಗಿ ಅದು ಏನ್ ಇವ್ರಿಗೆ ಹೇಳಿಲ್ಲ ಅಂತ ಅಲ್ಲ, ನಾನ್ ಹೇಳೋದನ್ನ ಕೇಳಿ. ನಾನ್ ನಿಮ್ ಹತ್ರ ಕೇದಾರ್ನಾಥಕ್ ಹೋಗ್ಬೇಕಂತ ಹೇಳ್ಕೊಂಡಿದೀನಿ ಆಸೆ. ಬಟ್ ನನಗೆ ಚಿಕ್ಕ ವಯಸ್ಸಿಂದನು, ಅಂದ್ರೆ ನನಗ್ ಬುದ್ಧಿ ಬಂದಾಗಿಂದನು ನನಗೆ ಕೇದಾರ್ನಾಥ ಇದೆಯಲ್ವಾ, ಅಲ್ಲಿ ಮುಂದೆ ನಿಂತ್ಬಿಟ್ಟು ನಾನು ಯಾರನ್ನ ಮದ್ವೆ ಆಗ್ತೀನೋ ನಾನು ಅಲ್ಲಿ ಮದ್ವೆ ಆಗ್ಬೇಕು, ನನ್ ಮದ್ವೆ ಅಲ್ಲಾಗ್ಬೇಕು ಅಂತ. ಇದನ್ನ ನನ್ನ ಅಪ್ಪನ ಹತ್ರನೂ ಹೇಳಕ್ಕಾಗ್ಲಿಲ್ಲ, ನನ್ನ ಫ್ಯಾಮಿಲಿ ಹತ್ರನೂ ಹೇಳಕ್ಕಾಗಿಲ್ಲ, ಇವ್ರ ಹತ್ರನೂ ಹೇಳಕ್ಕಾಗ್ಲಿಲ್ಲ. ಇದ್ ನನ್ ಯಾರಿಗೂ ಹೇಳ್ದೆ ಇರೋ ಕನ್ಸು. ನನಗೆ ಅದ್ ಆಸೆ ಇತ್ತು. ಅಂದ್ರೆ ಅಲ್ಲಿ ಡೆಸ್ಟಿನಿ ಅಂದ್ರೆ ತುಂಬಾ ನನಗೆ ಗೊತ್ತಿತ್ತು, ಫಿಕ್ಸ್ ಆಗಿದ್ದೆ ನಾನು. ಮನ್ಸಾರೆ ಒಬ್ರನ್ನ ಇಷ್ಟಪಟ್ಟೆ, ನನ್ನ ಲೈಫಿಗೆ ಎಷ್ಟು ನನಗ್ ಚೆನ್ನಾಗಿ ನನ್ನ ಲೈಫಿಗೆ ನನ್ನ ಹೊಂದ್ಕೋತಾರೋ, ನನ್ನ ಇಷ್ಟಪಡ್ತಾರೋ ಆ ಮನುಷ್ಯನೇ ನನ್ ಮದ್ವೆ ಆಗ್ಬೇಕು ಅನ್ನೋದಿತ್ತು ನನ್ಗೆ. ಸೊ ಅಂತ ಮನುಷ್ಯ ಸಿಕ್ಕಿದಾಗ ಅಂತವ್ರ ಜೊತೆ ನಾನು ಕೇದಾರ್ನಾಥದಲ್ಲಿ ಮದ್ವೆ ಆಗ್ಬೇಕು ಅಂತ. ನಿಮ್ಗೆ ಗೊತ್ತಲ್ಲ, ಫ್ಯಾಮಿಲಿ, ನಮ್ಗಿರೋ ಅಂತ ಫ್ಯಾಮಿಲಿ ಆ ತರದೆಲ್ಲ ಇಟ್ಕೊಂಡು ನಾನ್ ಕೇದಾರ್ನಾಥಕ್ ಹೋಗ್ಬಿಟ್ಟು ಇವ್ರನ್ನ ಕರ್ಕೊಂಡ್ ಹೋಗಿ ಮದ್ವೆ ಆಯ್ತೀನಿ ಅಂದ್ರೆ ಅದಕ್ಕೆ ಹೇಳಿದ್ರೆ ಹೋಗ್ಬೋದಾಗಿತ್ತು. ಇವಾಗೆಲ್ಲ ಆದ್ಮೇಲೆ ಹೇಳ್ಬಿಟ್ರೆ, ಸೊ ಫಸ್ಟ್ ಹೇಳಿದ್ರೆ ಅಲ್ಲಿಗೆ ಸೀದಾ ಕರ್ಕೊಂಡು ಹೋಗ್ತಿದ್ದಾರೆ. ಯಾರು ಹೇಳ್ದಂಗ್ ಕರ್ಕೊಂಡು ಹೋಗ್ತಿದ್ದಾರೆ. ಆಗ್ಬಿಟ್ಟು ನೆಟ್ಟಾಗಿ ಮಾಡಿಸ್ಕೊಂಡು ಸೀದಾ. ಸೊ ಗೈಸ್, ಅದೇ ನನ್ನ ಕನ್ಸು ಅಂಡ್ ಆಸೆ ಕನ್ಸು ಎರಡು ಒಂದೇನೆ ನನಗೆ. ಇನ್ನೊಂದು ಡ್ರೀಮ್ ಇದೆ ಗೈಸ್ ನಂಗೆ. ಅಂದ್ರೆ ಏನ್ ಡ್ರೀಮ್ ಇದೆ ಅಂದ್ರೆ, ಒಳ್ಳೆ ಒಂದ್ ಯಾವ್ದಾದ್ರು ಸೂಪರ್ ಕಾರ್ಸ್ ಅಲ್ಲಿ ಯಾವ್ದಾದ್ರು ಇಬ್ರುನು ಸೇಮ್ ಕಾರ್ಸ್, ನಂದು ಗರ್ಲ್ ವರ್ಷನ್ ಇವ್ರದ್ದು ಬಾಯ್ ವರ್ಷನ್ ತಗೊಂಡು ಇಬ್ರು ಮನೆ ಮುಂದೆ ನಿಲ್ಸ್ಕೋಬೇಕು ಅನ್ನೋದಿದೆ. ಓಡಿಸ್ತಾ ಇದೀನಿ ಗೈಸ್, ಕಲಿತಾ ಇದೀನಿ, ಅರ್ಧ ಕಲ್ತಿದೀನಿ, ಇನ್ನ ಸ್ವಲ್ಪ ಕಲಿಬೇಕಷ್ಟೇ. ಅದೊಂದು ನನ್ನ ಆಸೆ ಅಷ್ಟೇ, ಅದೊಂದು ನನ್ನ ಡ್ರೀಮ್ ಆಕ್ಚುಲ್ ಆಗಿ. ಸೊ ಎಸ್, ನೋಡ್ರಿ ಅವಳು ಹೇಳ್ಬೇಕು, ಅವಳು ಮುಗಿಸ್ಬೇಕು. ಹೇಳ್ತೀನಿ ಸಾರಿ. ನೀವು ವ್ಲಾಗಲ್ಲ ಮೇಲೆ ಅಣ್ಣ ಸುಮ್ಮನೆ ಕೂತಿರ್ತಾನೆ, ಅವನೇನು ಆಯ್ತು ಹೇಳು. ಕನ್ಸು ಗೊತ್ತಿರೋ ಕನ್ಸನೇನೆ. ನನ್ಗೇನಿಲ್ಲ, ನನ್ಗೊಂದು ಸ್ವಂತ ಒಂದು ಜಿಮ್ ಮಾಡ್ಕೋಬೇಕು, ನಂದೊಂದು ಪುಟ್ಟ ಒಂದು ಮನೆಗಿನೇ ಕಟ್ಕೋಬೇಕು, ಒಂದ್ ಒಳ್ಳೆ ಗ್ಯಾರಾಜ್ ಇಡ್ಬೇಕು. ನನ್ಗೆ ಒಂದು ಕನ್ಸಿರೋದು ಅಂದ್ರೆ ಒಂದ್ ಒಳ್ಳೆ RX ತಗೋಬೇಕು. ಸೀರಿಯಸ್ ಆಗಿ ಇರೋ ರೇಟ್ ಕೇಳ್ಬಿಟ್ರೆ RX ಭಯ ಆಗುತ್ತೆ. 4 ಲಕ್ಷ 5 ಲಕ್ಷ ಅಂತಾರೆ. ಒಂದ್ ಒಳ್ಳೆ RX RXZ ಇಡ್ಬೇಕು, ಟೂಸ್ಟರ್ ಗಾಡಿ ಇಡ್ಬೇಕು. ಆಸೆ ಬಂದ್ಬಿಟ್ಟು ಇವಳನ್ನ ಕರ್ಕೊಂಡು ಬಂಗಿ ಜಂಪಿಂಗ್ ಹೋಗ್ಬೇಕು ಅನ್ನೋದು ಆಸೆ. ನಾನಂತೂ ಹೋಗಲ್ಲ. ನಂಗೆ ಐ ಆಮ್ ಸ್ಕೇರ್ಡ್ ಆಫ್ ಸ್ಕೇರ್ಡ್ ಆಫ್ ಹೈಟ್ಸ್. ನನಗ್ ತುಂಬಾ ಫೋಬಿಯಾ ಐತೆ ಹೈಟ್ಸ್. ನಿಜವಾಗ್ಲೂ ಹೈಟ್ಸ್ ಅಂದ್ರೆ ಬಾಳ ನನಗೆ. ನೀವ್ ನಂಬ್ತಿರೋ ಬಿಡ್ತಿರೋ, ನಮ್ಮ ಅಡಿ ಮೇಲೆ ನಾನೇ ನಿಂತ್ಕೊಂಡ್ ಕೆಳಗ್ ಹೋಗ್ಬಿಟ್ಟು ನೋಡ್ಬಿಟ್ಟು ಭಯ ಪಡ್ತೀನಿ, ಅಷ್ಟು ಭಯ ಐತೆ ನನಗೆ. ಇವ್ರ ಜೊತೆ ಬಂಗಿ ಜಂಪಿಂಗ್
ನೀವು ಕೇದಾರ್ನಾಥ್ ಅಂತ ಅಂದವ್ರು ಅಲ್ಲೇ ನಿಮ್ಗೆ ಯಾವ ತರ ಜಾಸ್ತಿ ತಲೆ ಕೆಡ್ಸಿದ್ರೆ ಮಟಾಸ್ ಮಾಡ್ಬೇಕು ಅಂದ್ರೆ ಕರ್ಕೊಂಡೋಗ್ ಬಂಗಿ ಜಂಪಿಂಗ್ ಮಾಡಿ ಮಟಾಸ್ ಆಗ್ತೀನಿ. ಬೇಡ ಕಣಪ್ಪ ಯಪ್ಪ ದೇವ್ರೆ. ಯಾರೋ ಗುರ್ತಿಡ್ಬಿಟ್ಟು ಹಾಯ್ ರೇಣುಕಾ ಅಂತ ಹಾಕವನೆ. ಹಾಯ್. ಸೊ ಅಕ್ಕ ಜಿಮ್ ವಿಡಿಯೋಸ್ ಮಾಡಿ ಅಕ್ಕ, ಪೋಸ್ಟ್ ಮಾಡ್ತಿಲ್ಲ ಪ್ಲೀಸ್. ಆಗ್ತಿಲ್ಲ ಕಣ್ರೋ ನಮ್ಗೆ, ಹೇಳಿ ಹೇಳಿ ಕನ್ಸಿಸ್ಟೆನ್ಸಿನೇ ಇಲ್ಲ ಇವಳು. ಆಲ್ರೆಡಿ 2 ವಾರ ಹೋಯ್ತು ಜಿಮ್ ಇಲ್ಲ, ಕೆಲ್ಸ ಎಲ್ಲಾದು ಮೇಂಟೈನ್ ಮಾಡ್ಬೇಕು. ಸೊ ಇರುತ್ತೆ ಎಲ್ಲಾದು ಮ್ಯಾನೇಜ್ ಮಾಡೋದು ಬಾಳ. ನೀವ್ ಯಾಕೆ ಎಷ್ಟ್ ಚೆನ್ನಾಗಿದ್ದೀರಾ ಅಂತ ನನ್ಗೆ ಥ್ಯಾಂಕ್ ಯು, ಲವ್ ಯು. Nice couples, thank you so much. And this is for you and Anna. What you both do by profession, and what is your passion? Skincare video please. My both like profession and passion both are same. Gym, like fitness and workout. Like Yes. as a professional trainer, like I used to do the job. ಕೆಲಸ ಮಾಡ್ತೀನಿ, ಟ್ರೈನರ್ ಆಗಿ ಕೆಲಸ ಮಾಡ್ತೀನಿ, ಅಥ್ಲೆಟ್ ಆಗಿ ವರ್ಕೌಟ್ ಮಾಡ್ತೀನಿ, ಅದು ಪ್ಯಾಷನ್. ಸೊ ಐ ಆಮ್ ಆಲ್ಸೋ ವರ್ಕಿಂಗ್ ಆಸ್ ವೆಲ್ ಆಸ್ ಪ್ಯಾಷನ್ ಅಂತ ಬಂದ್ರೆ ನಾನು ಈ ಕಡೆ ಅದೇ ಈ ಸೋಷಿಯಲ್ ಮೀಡಿಯಾ ಕ್ರಿಯೇಟ್, ನಂಗೆ ಮಾತು ಚೆನ್ನಾಗಿ ಬರುತ್ತೆ. ಸೊ ಅದನ್ನ ಇಟ್ಕೊಂಡು ಅದ್ರಲ್ಲಿ ದುಡ್ಡು ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ದುಡ್ಡು ಮಾಡಕ್ಕೆ ಅಂತಾನೆ ಮಾಡ್ತಾವ್ರೆ ಇಲ್ಲ ಗೈಸ್, ಎಂಟರ್ಟೈನ್ ಮಾಡ್ಬೇಕು. ಐ ವಾಂಟ್ ಟು ಎಂಟರ್ಟೈನ್ ಪೀಪಲ್. ಸೊ ದಟ್ ಈಸ್ ವಾಟ್ ಮೈ ಪ್ಯಾಷನ್ ಇಸ್. ಅಂಡ್ ಜಿಮ್ಮು ಪ್ಯಾಷನ್ ನಂದು. ಐ ಆಮ್ ಆಲ್ಸೋ ಜಿಮ್ ಗರ್ಲ್, ಜಿಮ್ ಬಾಯ್. ಸ್ಕಿನ್ ಕೇರ್ ವಿಡಿಯೋ ಮಾಡಿ ಮಾಡ್ತಾಳೆ. ಮದುವೆ ಆಗೈತೆ ಕಣಲೆ, ಯಾರೋ ಡೆವಿಲ್ ಅನ್ನೋ ಮ್ಯಾರೇಜ್ ನಿಂತೆ. Hello my favorite beautiful couples, how are you? So amazing. What is the reason behind it? ಏನಿಲ್ಲ, whatever happens, ನೀವು ನಿಮ್ಮ ಪಾರ್ಟ್ನರ್ ಏನೇ ಇದ್ರು ಮಾತಾಡಿ, ಏನೇ ಇದ್ರು ಸಾರ್ಟ್ ಔಟ್ ಮಾಡ್ಕೊಳ್ಳಿ. ನೀವಿಬ್ರು ಚೆನ್ನಾಗಿರಿ, ಅವಾಗೆಲ್ಲ ಚೆನ್ನಾಗಿರುತ್ತೆ. ಯಾರೋ ಥರ್ಡ್ ಪರ್ಸನ್ ಅಂದ್ರೆ ಓಪನ್ ಆಗಿ ಹೇಳ್ತೀನಿ ಕೇಳಿ. ಅಪ್ಪ ಅಮ್ಮ ಅಂದ್ರು, ತಮ್ಮ ಅಂದ, ಅಕ್ಕ ಅಂದ, ಯಾರು ಏನೇ ಅಂದ್ರು ನೀವಿಬ್ರು ಅರ್ಥ ಮಾಡ್ಕೊಂಡು ನೀವಿಬ್ರು ಬ್ಯಾಲೆನ್ಸ್ ಮಾಡ್ಕೊಂಡು ಲೈಫ್ ಚೆನ್ನಾಗಿರುತ್ತೆ. ಹೌದು, ಮಾತಾಡೋದ್ರಿಂದ ಎಲ್ಲ ಸಾಲ್ವ್ ಆಗುತ್ತೆ. ನಾನ್ ಯಾಕೆ ಮಾತಾಡ್ಬೇಕಂತ ಈಗೋ ಇಟ್ಕೊಂಡ್ರೆ ಯಾವ್ದು ಸಾಲ್ವ್ ಆಗಲ್ಲ. ನಾವ್ ಹಿಂಗೆ ಈ ನಾಯಿ ಅಂದಿ ಕಿತ್ತಾಡ್ಬಿಟ್ಟು ಯಾಕೆ ಅರ್ಧ ಗಂಟೆ ಮ್ಯಾಕ್ಸಿಮಮ್ ಅರ್ಧ ಗಂಟೆ ನಾವ್ ಜಗ್ಲಾನೇ ಆಡಿಲ್ಲ. ಮ್ಯಾಕ್ಸಿಮಮ್ ಆಡಿದೀವಿ, ಅಯ್ಯೋ ಆಡಿಲ್ಲ ಅಂತಲ್ಲ. ಏನೀಗ ಒಂದ್ ಪಾಸ್ಟ್ 2 years ಅಲ್ಲಿ ಹಾರ್ಡ್ಲಿ ಒಂದ್ 3 times, ಅದು ಲೈಕ್ ಕೋಳಿ ಜಗಳ ಒಂದ್ 3 times, ಅದು ಹಾಫ್ ಅನ್ ಅವರ್ ಲೆಕ್ಕಾಚಾರಕ್ಕೆ ಅಷ್ಟೇ. ಅದಾದ್ಮೇಲೆ ಮಾತಾಡ್ಸ್ಬಿಡ್ತೀವಿ. ಅದೇ ಗೈಸ್, ಮಾತಾಡಿ ಕೂತ್ಕೊಂಡು ಬಗೆಹರಿಸ್ಕೊಳ್ಳೋದೇ. ವಾಟ್ಸ್ ದ ರೀಸನ್ ಬಿಹೈಂಡ್ ಯುವರ್ ಸ್ಮೈಲ್ ಅಂದ್ರೆ ಅದೇ ರೀಸನ್, ಇನ್ನೇನು ಅಲ್ಲ. ಆಮೇಲೆ ಕಿತ್ತಾಡಿರೋದು ಹೇಳ್ತೀನಿ ಓಪನ್ ಆಗಿ, ನಜರ್ ದೃಷ್ಟಿಯಿಂದ ಕಿತ್ತಾಡಿದೀವಿ ಹೊರ್ತು ಕೆಲವೊಬ್ರು ಕನ್ನಿಂಗ್ ಇರ್ತಾರೆ ಬೇರೆಯವರು, ಅದೇನು ಅವ್ರ ಗಂಡಂದ್ರು ಚೆನ್ನಾಗಿ ನೋಡ್ಕೊಳ್ಳಲ್ವ ಅಥವಾ ಅವ್ರ ಹೆಂಡತಿದ್ರು ಚೆನ್ನಾಗಿ ನೋಡ್ಕೊಳ್ಳಲ್ವ, ಅವ್ರವ್ರು ಚೆನ್ನಾಗಿರಲ್ಲ ಅಂತ. ಇದೊಂದು ಪ್ರಶ್ನೆ ನನ್ನ ಎಲ್ಲಾರು ಕೇಳೋದು ಇದೊಂದನ್ನೇ. ನಮ್ ಜೊತೆ ಕೆಲವೊಬ್ರು ಗೊತ್ತಿರೋರೇನೆ, ಏನೋ ಈಗ ಇಷ್ಟ ದಿನ ಇಲ್ದೇ ಇರೋದು, ನಾವು ಅವ್ರಿಗಿಂತ ಚೆನ್ನಾಗಿದೀವಿ ಅಂತ ತೋರ್ಸ್ಕೊಳ್ಳೋದು, ಅಥವಾ ನಮ್ಗೆ ಗೊತ್ತಾಗ್ಲಿ ಅಂತ ಏನೋ ಮಾಡೋದು. ನಾವು ಅವ್ರಿಗೆ ಲೀಸ್ಟ್ ಬಾದರ್. ಅವ್ರು ಚೆನ್ನಾಗಿರ್ತಾರ, ಅವ್ರು ಚೆನ್ನಾಗಿದ್ರೆ ನಮಗೂ ಖುಷಿನೇನೆ, ಖುಷಿ ಚೆನ್ನಾಗಿರ್ಲಿ, ಅದೇ ಖುಷಿ. ಅವರು ನಾವಿಬ್ರು ಚೆನ್ನಾಗಿದ್ದ ಕೊಡಲ್ಲ, ಇಟ್ಸ್ ಓಕೆ, ಅದ್ ಬಿಟ್ಟಾಕಿದೀವಿ, ಅದ್ ಬಿಟ್ಟಾಕಿ ಅಂದ್ರೆ. ಇನ್ನೊಂದು ಕ್ವಶನ್ ಯಾವಾಗ್ಲೂ ಬರೋದು ಗೈಸ್ ನನ್ಗೆ, ಆಲ್ಮೋಸ್ಟ್ ಏನ್ ಕೇಳ್ತಾರೆ ಗೊತ್ತಾ, ನೀವ್ ಹಿಂಗೆಲ್ಲ ಮಾಡ್ಬಿಡ್ತೀರಾ, ನಮಗೆ ನಮ್ಮ ಹೆಂಡತಿರು ಚುಚ್ತಾರೆ, ನನ್ ಗಂಡಂದ್ರು ಚುಚ್ತಾರೆ, ಬಾಯ್. ಹೆಂಡತಿಯದವರು ಅರ್ಥ ಮಾಡ್ಕೊಳ್ಳಿ, ಅವ್ನ್ಗೆ ಏನಾಗುತ್ತೆ ಅದನ್ನ ಕೊಟ್ಟಾಗ ಅದನ್ನ ಪ್ರೀತಿಯಿಂದ ಸ್ವೀಕರಿಸ್ಕೊಳ್ಳಿ. ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡಿ. ಎಲ್ಲಾರು ಇದೇ ತರ ಇರ್ಬೇಕು ಅಂದ್ರೆ ಯಾರು ಭೂಮಿ ಮೇಲೆ ಪರ್ಫೆಕ್ಟ್ ಅಲ್ಲ. ಇವತ್ತು ನನಗೆ ಈ ತರ ಗಂಡ ಸಿಕ್ಕಿದರೆ ಐ ಆಮ್ ಹ್ಯಾಪಿ. ಅಂಡ್ ನಾನು ಏನ್ ಎಲ್ಲಾ ದಿನನೂ ಏನ್ ಹಿಂಗೆ ಇರ್ತೀನಿ ಅಂತ ಹೇಳಕ್ ಆಗಲ್ಲ. ಇದ್ದೇ ಇರುತ್ತೆ. ನಾನು ಯಾವಾಗ್ಲೂ ಎಲ್ಲಾ ದಿನಾನು ಇದೇ ತರ ಇರ್ತೀನಿ ಅಂತಾನೆ ಇಲ್ಲ. ಏನ್ ಕೊಟ್ಟಿನ ಅಂದ್ರೆ ಅವಳು ಅಕ್ಸೆಪ್ಟ್ ಮಾಡ್ತಾಳೆ. ಬೆಳಿಗ್ಗೆ ಎದ್ದು ಖುಷಿಯಾಗಿ ಮಾತಾಡ್ಸಿದ್ರೆ ಸಾಕು ಗುರು, ಎಲ್ಲ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಾತಾಡಿ, ಏನು ಕೇಳ್ಬೇಡಿ ಗೈಸ್. ಏನ್ ನಾನ್ ಹೆಣ್ಮಕ್ಳಿಗೆ ಹೇಳೋದು, ಹೆಣ್ಮಕ್ಳಿಗೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್, ಎರಡು ಕಡೆಯಿಂದ ಲವ್ ಮಾಡಿ, ಎಲ್ಲ ಚೆನ್ನಾಗಿರುತ್ತೆ. ಹೌದು, ಇದಂತೂ ಸತ್ಯ. ಇದೇ ಒಂದು ಹ್ಯಾಪಿ ಲೈಫ್ ಲೀಡ್ ಮಾಡ್ಬೇಕು ಅಂದ್ರೆ ಅದೇ ಒಂದು ಇದು. ಯಾಕಂದ್ರೆ ನನಗೆ ಯಾವಾಗ್ಲೂ ಒಂದ್ ಕನ್ಸಿತ್ತು, ನಮ್ಮ ಅಪ್ಪನ ತರಾನೇ ಇರ್ಬೇಕು ನನ್ನ ಹಸ್ಬೆಂಡ್, ನನ್ನ ಪಾರ್ಟ್ನರ್ ಅಂತ. ಅಪ್ಪನ್ಕಿಂತ ಒಂದ್ ಕೈ ಜಾಸ್ತಿ ನನಗೆ ನಮ್ಮ ಅಪ್ಪ ಅಂದ್ರೆ ಪ್ರಾಣ. ನಮ್ಮ ಮಾವನ್ ತರ ಬರಕ್ಕಾಗಲ್ಲ. ನಂಗ ಅಪ್ಪನ್ಕಿಂತ ಚೆನ್ನಾಗ್ ನೋಡ್ಕೊಂತಾರಲ್ಲ, ಚೆನ್ನಾಗಿದಾರಲ್ಲ, ಇಲ್ಲ ಓಕೆ ಅನ್ನೋದು ಅಷ್ಟೇ ಖುಷಿ ಗೈಸ್, ಇನ್ನೇನು ಇಲ್ಲ. Your age and bro age is difference. Yes, it's difference. There is a difference. ಅಕ್ಕ, ನಿಮ್ಮ ಫಸ್ಟ್ ಮೀಟಪ್ ಅಂಡ್ ಲವ್ ಸ್ಟೋರಿ ಎಲ್ಲಿ? ಜಿಮ್ ಅಲ್ಲಿ ಆಯ್ತು, ಜಿಮ್ ಅಲ್ಲಿ ಆಯ್ತು. ಅದನ್ನ ಲವ್ ಸ್ಟೋರಿ ವ್ಲಾಗ್ ಅಲ್ಲೇ ಹೇಳ್ತೀವಿ. ಫಸ್ಟ್ ಮೀಟಪ್ ಜಿಮ್ ಅಲ್ಲೇ.
ಆತರ ಮೀಟಪ್ ಬೇಡ, ಲವ್ ಆದ್ಮೇಲೆ ಎಲ್ಲಿ ಮೀಟಪ್ ಆದ್ವಿ ಅಂತ. ಲವ್ಗೆ ಕರೆಕ್ಟ್ ಆಗಿ ಗ್ಲೆನ್ಸ್ ಅಲ್ಲಿ ಮೀಟಪ್ ಆಯ್ತು. ಗ್ಲೆನ್ಸ್ ಬಸವೇಶ್ವರ ನಗರ ಬ್ಯಾಂಗ್ಳೂರ್. ಗ್ಲೆನ್ಸ್ ಅಲ್ಲಿ ಅಲ್ಲಿ ಮೀಟಪ್ ಆಯ್ತು, ಮೀಟಿಂಗ್ ಆಯ್ತು, ತಿಂದಿದ್ದಾಯ್ತು, ಎಲ್ಲ ಆಯ್ತು. ಆಂಜನೇಯ ಸ್ವಾಮಿ ಮಹಾಲಕ್ಷ್ಮಿ ಲೇಔಟ್ ಆಂಜನೇಯನೇ ಕಾರಣ ಆಕ್ಚುಲ್ ಆಗಿ. ಅದೇನೋ ಗೊತ್ತಿಲ್ಲ, ನಾನು ಅದಕ್ಕೆ ಹೇಳಿದ್ದು ನಮ್ ಲವ್ ಸ್ಟೋರಿ ಇನ್ ಡೀಟೇಲ್ ಆಗಿ ಎಲ್ಲ ಹೇಳ್ತೀವಿ ಅಂತ. ಬಿಕಾಸ್ ಎಷ್ಟು ಪಾಯಿಂಟ್ ಟು ಪಾಯಿಂಟ್ ಡೆಸ್ಟಿನೇಷನ್ ನಮ್ನ ಮೀಟ್ ಮಾಡ್ಸೈತೆ ಅಂದ್ರೆ, ನಮ್ನ ಮೀಟ್ ಮಾಡಕ್ಕೆ ಅಂತ ತಿಪ್ಟೂರಿಂದ ಪಾಪ ಅಲ್ಲಿಂದ ಬಂದು ನನ್ನ ಮೀಟ್ ಮಾಡಿ ಮಾತಾಡ್ಸ್ಕೊಂಡು ಹೋಗಿದ್ದು. ನಮಗೆ ಗೊತ್ತಿಲ್ಲ ಗೈಸ್, ನೀವು ನಂಬ್ತಿರೋ ಬಿಡ್ತಿರೋ, ನನ್ನ ಕರ್ಕೊಂಡು ಹೋಗಿದ್ದು ನನಗೆ ಗೊತ್ತಿರ್ಲಿಲ್ಲ. ನನಗೆ ಬೆಂಗಳೂರು ಹೆಂಗ್ ಗೊತ್ತು ನನಗೆ ಅಷ್ಟು ನೀಟಾಗಿ. ಇವ್ರು ಕರ್ಕೊಂಡು ಹೋಗಿದ್ದೆ ಅಲ್ಲಿಗೆ, ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲೇ ಅಲ್ಲೇ ಒಂದ್ ಸ್ವಲ್ಪ ಜಾಗ ತರ ಇದೆ, ಅಲ್ಲೇ ಕೂತ್ಕೊಂಡು ನಾವು ಮಾತಾಡ್ಕೊಂಡು ಎಲ್ಲದನ್ನ ಲೈಫ್ ಬಗ್ಗೆ ಡಿಸ್ಕಸ್ ಮಾಡಿ, ಇಲ್ಲ ವಿ ಹ್ಯಾವ್ ಟು ಸ್ಟಿಕ್ ಟುಗೆದರ್ ಫಾರ್ ದ ಲೈಫ್ ಟೈಮ್ ಅಂತ ಅನ್ಬಿಟ್ಟು ಅಲ್ಲೇ ಡಿಸೈಡ್ ಆಗ್ಬಿಟ್ಟು ನಾವು ಮೂವ್ ಆನ್ ಆಗಿದ್ದು. ಎಲ್ಲ ಆಂಜನೇಯನ್ ಕೃಪೆ. ನಾನ್ ನಂಬಿರೋ ಆಂಜನೇಯ ಯಾವತ್ತೂ ನನ್ನ ಕೈ ಬಿಡಲ್ಲ ಅಷ್ಟೇ. ಸೊ ಯಾಕೆ ಮ್ಯಾಮ್ ನೀವು ತುಂಬಾ ಕ್ಯೂಟ್ ನಾನ್ ಜೊತೆ ಇರೋದಕ್ಕೆ? ಅಕ್ಕ ನಿಮ್ಮ ಅಣ್ಣ ಲವ್ ಸ್ಟೋರಿ ಓಕೆ. ಹೌ ಇಸ್ ಯುವರ್ ಜಿಮ್ ರೂಟೀನ್ ಅಂಡ್ ಹೌ ಕ್ಯಾನ್ ಯು ಬ್ಯಾಲೆನ್ಸ್ ಬೋತ್? ಬ್ಯಾಲೆನ್ಸ್ ಮಾಡೋದು ಕಷ್ಟ ಏನಿಲ್ಲ, ಓಪನ್ ಆಗಿ ಹೇಳ್ತೀನಿ. ನಮ್ದೊಂದು ರುಟೀನ್ ಇದೆ, ಆ ರುಟೀನ್ ಫಾಲೋ ಮಾಡ್ಕೊಂಡು ಹೋಗ್ತೀವಿ. ಇನ್ನ ಡೇ ಯಾವಾಗಾದ್ರೂ ಸರಿ ಒಂದ್ಸತಿ ವರ್ಕೌಟ್ ಮಾಡ್ತೀವಿ. ನಾವು ಬುಕ್ ಅಲ್ಲಿ ಬರ್ದಿಕ್ಕಿದೀವಿ ಗೊತ್ತಾ ನಮ್ ಟೈಮ್ ಟೇಬಲ್ ನೆಲ್ಲ. ಇವಳು ಈಗ 2 ವಾರದಿಂದ ಫಾಲೋ ಮಾಡಿಲ್ಲ, ಕ್ಲಾಸ್ ತಗೊಳ್ಳೋಳಿಗೆ ನಂಗೆ ಹೇಳಿ ಸಾಕು. ಇಲ್ಲ ಗೈಸ್, ಅದು ಹೇಳಲ್ಲ ನಾನು, ಸುಮ್ನಿರಿ. ಅದು ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಯ್ತದೆ. ಬೇಡ, this video deserves far more views, outstanding quality. Thank you, love you all. ಜಾಸ್ತಿ ಮಾಡ್ರಿ, love you ತುಂಬಾ. ಇನ್ನೆಲ್ಲ ಕಾಂಪ್ಲಿಮೆಂಟ್ಸ್ ಇರೋದು ಆಲ್ಮೋಸ್ಟ್. ಸೊ ತುಂಬಾನೇ ಕ್ವೆಶ್ಚನ್ಸ್ ಬಂದಿತ್ತು, ವಿಡಿಯೋ ಆಗ್ಲಿ ಅಂಡ್ ಏನೇನ್ ಕೇಳಿದಿರಾ ಅಲ್ವಾ. ನಾನ್ ಇನ್ನೊಂದು ಇಲ್ಲೇ ಇಷ್ಟ ಆಯ್ತು ಗೈಸ್, ಇಷ್ಟೇ ಕ್ವೆಶ್ಚನ್ಸ್ ಇದ್ದಿದ್ದು. ಸೊ ಸ್ಕಿನ್ ಕೇರ್ ವಿಡಿಯೋ ಬಗ್ಗೆ ಮಾಡ್ತೀನಿ ಒಂದ್ ವಿಡಿಯೋ, ಅಂಡ್ ಲವ್ ಸ್ಟೋರಿ ಬ್ಲಾಗ್ ಪಕ್ಕ ಬಂದೇ ಬರುತ್ತೆ. ನೆಕ್ಸ್ಟ್ ಬ್ಲಾಗ್ ನಮ್ ಲವ್ ಸ್ಟೋರಿ ಬ್ಲಾಗ್ ಆಗಿರುತ್ತೆ. ಸೊ ಆದಷ್ಟು ಬೇಗ ನಮ್ಗೆ ಸಬ್ಸ್ಕ್ರೈಬರ್ಸ್ ಬೇಕು, ಸಪೋರ್ಟ್ ಮಾಡೋರು ಬೇಕು, ಮಾಡಿ. ಆನಂದ್ ಯಶಸ್ವಿನಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಒಳ್ಳೊಳ್ಳೆ ಕಂಟೆಂಟ್ಸ್ ಜೊತೆ ಬರ್ತೀವಿ. ಚಾಲೆಂಜಸ್ ವಿಡಿಯೋಸ್ ತರ ಏನೋ ಒಂದು ಫನ್ ಮಾಡ್ಬೇಕು ಅನ್ಕೊಂಡಿದೀವಿ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಇಂಟ್ರೊಡ್ಯೂಸ್ ಮಾಡ್ತೀವಿ. ಸೊ ಪ್ಲೀಸ್ ಡೂ ಕೀಪ್ ಸಪೋರ್ಟಿಂಗ್ ಅಸ್. ಸಬ್ಸ್ಕ್ರೈಬರ್ಸ್ ಬೇಕು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜಾಸ್ತಿ. ಲೈಕ್ ನಿಮ್ ಪ್ರೀತಿಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ, ಎಲ್ಲೋದು ಗುಸ್ತಾ ಇದ್ದೀರಾ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಎಷ್ಟು ಆಗದೇ ಇರೋ ಕೆಲಸಗಳೆಲ್ಲ ಆಗೋಕ್ ಶುರು ಆಗ್ಬಿಟ್ಟಿದೆ ಇತ್ತೀಚೆಗೆ. ಕಷ್ಟ ಬಿದ್ದೇನೋ ಮಾಡ್ತೀವಿ. ಇದೇ ತರ ನಿನ್ನ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ತೀವಿ. ಹೌದು. ಸೊ ಎಸ್ ಗೈಸ್, ನಾನ್ ಇಷ್ಟೊತ್ತವರೆಗೂ ಈ ವಿಡಿಯೋದಲ್ಲಿ ಹೇಳಿದಂತೆ ಎಷ್ಟೋ ವಿಡಿಯೋಸ್ ಎಲ್ಲ ಬಾಕಿ ಇದೆಯಲ್ಲ, ಆ ಎಲ್ಲಾ ವಿಡಿಯೋಸ್ ಅಪ್ಕಮಿಂಗ್ ವಿಡಿಯೋಸ್ ಬಂದೇ ಬರುತ್ತೆ. ಎಸ್, ಇನ್ನೇನು ಇಲ್ಲ, ಇಲ್ಲಿಗೆ ಇದಾಗಿತ್ತು ನಮ್ಮ ಕ್ವೆಶ್ಚನ್ ಅಂಡ್ ಆನ್ಸರ್ಸ್ ವ್ಲಾಗ್. ಸೊ ನಾನು ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ನ ಪ್ರೆಸ್ ಮಾಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಯಾರಿಗೆ ಏನೇನ್ ಬೇಕು ಕಮೆಂಟ್ ಅಲ್ಲಿ ಕೂಡ ಹಾಕ್ಬಿಡ್ಲಿ. ಡಿಸ್ಲೈಕ್ ಮಾಡಿ, ತಪ್ಪಿದ್ರು ಹೇಳಿ, ತಿಳ್ಕೊತೀವಿ. We are always like open for the false things. ನಾವೇನೇ ತಪ್ಪು ಮಾಡಿದ್ರು ಕಲ್ತ್ಕೊಳಕ್ ನಾವು ರೆಡಿ ಇದ್ದೀವಿ. ಸೊ love you all guys. Love you. ಸೊ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು. ಅಂಡ್ ಇದೇ ತರ ಫನ್ ಮೋರ್ ಕಂಟೆಂಟ್ಸ್ ಗೋಸ್ಕರ ಸಬ್ಸ್ಕ್ರೈಬ್ ಟು ಆನಂದ್ ಯಶಸ್ವಿನಿ ಯೂಟ್ಯೂಬ್ ಚಾನೆಲ್. Love you all. Bye. ಮತ್ತೆ ಸಿಗ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ. Bye.